ಆಲಂಕರಣ ಇಲ್ಲಿ ಶ್ರೋತೃತ್ವ ಮಂತ್ರತ್ವಾದಿಗಳನ್ನು ಕೂಡ್ಕೊಂಡ ಜೀವ ಒಬ್ಬ, ಜಗತ್ ಕಾರಣನಾದ ಈಶ್ವರ ಒಬ್ಬ, ನಿರ್ಗುಣನಾದ ಪರಮಾತ್ಮ ಒಬ್ಬ ಅಂತ ಹೇಳಿ ಇಲ್ಲಿ ಮೂರು ಆತ್ಮ ಇದ್ದಾರೆ ಅಂತ. ಇಲ್ಲಿ ಏನ್ ದೋಷ ಅಂತ ಶುರು ಮಾಡಿದ್ದಾರೆ. ಇಲ್ಲಿ ಅತ್ತ ಕಾಣಾದಾದಯ ಪಶ್ಯಂತಿ, ಕಾಣಾದ ಆದಿ ನೈಯಾಯಿಕರು ಕಾಣಾದರು ಇನ್ ಬೇರೆ ಮೀಮಾಂಸಕರು ಇವರೆಲ್ಲ ಈ ರೀತಿ ಕಾಣ್ತಾ ಇರೋದು, ಈ ವಿಷಯದಲ್ಲಿ ಈ ರೀತಿ ನೋಡುತ್ತಾರೆ, ತಿಳಿಯುತ್ತಾರೆ, ಕಾಣುತ್ತಾರೆ, ನೋಡುತ್ತಾರೆ. ಪಕ್ಷ ಪ್ರಾಪ್ತೇ ನೀವ ಶ್ರೋತೃತ್ವಾದಿನ ಆತ್ಮ ಉಚ್ಯತೆ ಶ್ರೋತ ಮಂತ ಇತ್ಯಾದಿ. ಸ್ವರೂಪದಿಂದ ಆತ್ಮ ಶ್ರೋತೃವಲ್ಲ, ಮಂತ್ರವೂ ಅಲ್ಲ, ಬೌದ್ಧವೂ ಅಲ್ಲ, ಖಡ್ಸರೂ ಅಲ್ಲ. ಒಂದು ಪಕ್ಷದಿಂದ ಒದಗಿದ್ದಾದಾಗ ಹೇಗೆ ಫೇಸು ನ್ಯೂಟ್ರಲ್ ಸೇರಿದಾಗ ಸ್ಪಾರ್ಕ್ ಆಗುತ್ತೆ, ಅವಾಗ ರೇಟ್ ಎತ್ಕೊಳತ್ತೆ. ಇದೇ ಫೇಸು ನ್ಯೂಟ್ರಲ್ ಬೇರೆ 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 ಬೇರೆನೆ, ಅದು ಇದಿಲ್ಲ. ಆತ್ಮ ಬರೀ ದ್ರವ್ಯ ಮಾತ್ರ. ಆತ್ಮನಿಗೆ ಬುದ್ಧಿ ಮನಸ್ಸು ಸಂಯೋಗವಾದಾಗ ಅರಿವು ಎತ್ಕೊಳತ್ತೆ. ಕಣ್ಣಿಗೆ ಬಂದ ನೋಡೋನು, ಕಿವಿ ಬಂದ ಕೇಳೋನು, ಮನಸ್ಸಿದ್ದಾಗ ಯೋಚನೆ ಮಾಡೋನು. ಮನಸ್ಸಿಗೂ ಬರ್ಲಿಲ್ಲ, ಕಿವಿಗೂ ಕಣ್ಣಿಗೂ ಬರ್ಲಿಲ್ಲ ಅಂದ್ರೆ ಆತ್ಮ ಆತ್ಮ ಮಾತ್ರ, ಅದು ಅವ್ರ ಅರಿವೂ ಇಲ್ಲ ಅಂತಾರೆ. ಅರಿವು ಅನ್ನೋದು ಹುಟ್ಕೊಳತ್ತೆ ಅಂತಾರೆ. ಆತ್ಮ ಸ್ವರೂಪ ಹೇಳಲ್ಲ ಅರಿವನ್ನ. ಅರಿವು ಅನ್ನೋದು ಧರ್ಮ ಅಂತಾರೆ, ಗುಣ ಅಂತಾರೆ. ಗುಲಾಬಿಗೆ ಹೇಗೆ ಕೆಂಪು ಧರ್ಮವೋ, ಬೇರೆ ಬೇರೆ ಪದಾರ್ಥ ಧರ್ಮವೋ, ಹಾಗೆ ಆತ್ಮನಿಗೆ ಅರಿವು ಎಂಬುದು ಧರ್ಮ. ಪಕ್ಷದಿಂದ ಪ್ರಾಪ್ತವಾಗಿರುವ ಶ್ರೋತೃತ್ವಾದಿಗಳನ್ನು ಆತ್ಮ ಶ್ರೋತ ಅಂತ ಹೇಳಬೇಕಾಗುತ್ತೆ ಹೊರತು, ಮಂತ ಅಂತ ಹೇಳಬೇಕೆ ಹೊರತು ಸ್ವರೂಪದಿಂದ ಆತ್ಮ ಶ್ರೋತೃವಲ್ಲ, ಮಂತ್ರವೂ ಅಲ್ಲ ಅಂತ. ಸಂಯೋಗಜತ್ವಂ ಅಯೋಗ ಪದ್ಯಂಚ ಜ್ಞಾನಸ್ಯ ಆಚಕ್ಷತೆ. ಜ್ಞಾನದ ಸ್ವರೂಪನವರು ಸಂಯೋಗಜ, ಒಂದು ಮನಸ್ಸು ಬುದ್ಧಿ ಸಂಯೋಗವಾದಾಗ ಅರಿವು ಆಗತ್ತೆ. ಯುಗಪತ್ತಾಗಲ್ಲ, ಅಟ್ ಎ ಟೈಮ್ 2-3 ಜ್ಞಾನ ಆಗಲ್ಲ. ಒಂದ್ ಕಡೆ ಸಂಗೀತನೂ ಕೇಳು, ಸಿನಿಮಾನು ನೋಡು, ಅದು ಬೇರೆ ಇದನ್ನ ನೋಡು ಅಂದ್ರೆ 2 ಕಡೆ ಒಟ್ಟಿಗೆ ಗಮನ ಕೊಡಕ್ಕಾಗಲ್ಲ. ಒಂದ್ ವರ್ಷದಿಂದ ಬೆಳೆದ ಯುಗಪತ್ ಆಗದೆ ಇರೋದು ಇದು ಇದರಿಂದ ಉಂಟಾಗುವಂತಹದ್ದು ಜ್ಞಾನ, ಸಂಬಂಧ ಉಂಟಾಗುವಂಥದ್ದು ಸ್ವರೂಪದಿಂದ ಅಲ್ಲ ಅಂತ. ಮತ್ತು ಸಂಯೋಗದಿಂದ ಆದಾಗಲೇ ಅರಿವು ಬರುವಂತೆ ಸ್ವತಃ ಅದು ತೋರಲ್ಲ. ಒಟ್ಟಿಗೆ 2-3 ಆಗದೆ ಇರೋದು ಒಂದು ಹೇತು, ಮತ್ತು ಸಂಯೋಗವಾದಾಗಲೇ ತೋರ್ಕೊಳ್ಳೋದು ಇನ್ನೊಂದು ಹೇತು. 2 ಕಾರಣದಿಂದ ಅರಿವು ಅನ್ನೋದು ಧರ್ಮ ಗುಣವೇ ಹೊರತು ಹೋಗಿಲ್ಲ. ಮನಸ್ಸಿಗೆ ಹೀಗೆ ಹೇಳ್ತಾರೆ, ಮನಸ್ಸಿದೆ ಅನ್ನೋದಕ್ಕೆ ಒಟ್ಟಿಗೆ 2 ಯೋಚನೆ ಮಾಡೋಕ್ಕಾಗಲ್ಲ. ಯಾವ ವಿಷಯದ ಅದಕ್ಕೆ ಮಾತ್ರ ಮನಸ್ಸು ಸೇರ್ಕೊಳ್ತೇವೆ, ಇದೊಂದು ಸೇರ್ಕೊಳ್ಳೋದು. ಅದರಿಂದ ಮನಸ್ಸು ಅನ್ನೋದು ಆಯಾ ಕಾಲಕ್ಕೆ ಅದಕ್ಕೆ ಸೇರ್ಕೊಂಡಂತ ಒಂದು ವೃತ್ತಿ ಅದು. ಹಾಗೆ ಅರಿವು ಅನ್ನೋದು ಕೂಡ ಒಂದೊಂದು ಕಾಲಕ್ಕೆ ಒಂದೊಂದು ಸಂಬಂಧಪಟ್ಟಿರುತ್ತೆ, ಒಟ್ಟಿಗೆ 2-3 ಅರಿವು ಆಗಲ್ಲ. ಆದ್ದರಿಂದ ಆತ್ಮ ಅರಿವು ಸ್ವರೂಪ ಅಂದ್ರೆ ಬೆಳಕಿಗೆ ಬೆಳೆದು ಒಟ್ಟಿಗೆ ಎಲ್ಲರೂ ಪಸರಿಸ್ಕೊಂಡ್ಬಿಡುತ್ತೆ, ಎಲ್ಲವನ್ನೂ ಹಂಗೆ. ಆತ್ಮ ಅರಿವು ಸ್ವರೂಪ ಆದ್ರೆ ಒಟ್ಟಿಗೆ ಎಲ್ಲ ಜ್ಞಾನ ಆಗ್ಬೇಕಾಯ್ತು, ಯುಗಪತ್ ಜ್ಞಾನ ಆಗ್ಬೇಕಾಯ್ತು. ಸೂರ್ಯನ ಬೆಳಕಿಗೆ ಹೇಗೆ ಒಟ್ಟಿಗೆ ಎಲ್ಲಾ ಪದಾರ್ಥವೂ ಕಾಣುತ್ತೋ, ಆತ್ಮನ ಜ್ಞಾನ ಸ್ವರೂಪ ಆಗಿದ್ರೆ ಒಟ್ಟಿಗೆ ಎಲ್ಲ ಡಿಸ್ಪ್ಲೇ ಆಗ್ಬಿಡ್ಬೇಕಾಯ್ತು. ಹಂಗಾಗೋದು ಒಂದ್ ಕಾಲ ಒಂದೇ ಅರಿಯಕ್ಕಾಗೋದು, 2 ಅರಿಯಕ್ಕೆ ಆಗೋಲ್ಲ. ಆದ್ದರಿಂದ ಆತ್ಮನು ಅರಿವೆಂಬ ಕ್ರಿಯೆ ಗುಣ ಉಳ್ಳವನೇ ಹೊರತು ಅರಿವಿನ ಸ್ವರೂಪವಲ್ಲ ಅಂತ ತಾರ್ಕಿಕರು ವೈಶೇಷಿಕರು ಅಲ್ಲೇ 2 ತರಹ, ನೈಯಾಯಿಕರು ವೈಶೇಷಿಕರು ಅಂತ ದರ್ಶಯಂತಿ ಚ. ಶ್ರುತಿ ತೋರಿಸ್ತಾರೆ ಅವರು. ಅನ್ಯತ್ರ ಮನಾಭುವನ್ನ ದರ್ಶಮಿತ್ಯಾದಿ. ಅನ್ಯತ್ರ ಮನ ಒಂದೇ ಪದ ಅದು, ಅನ್ಯತ್ರ ಮನ ಅಲ್ಲ, ಬಿಡಿಸಿದ ಅಲ್ವ. ಆ ರೀತಿ ಆಗಿದೆ, ಅದನ್ನ ನಾನು ನೋಡ್ಲಿಲ್ಲ ಅಂತಾನೆ. ಯಾಕೋ ಬಂದು ನೋಡ್ಲಿಲ್ವ, ಇದು ಎಲ್ಲೂ ಮನಸ್ಸು ನೋಡ್ಲೇ ಇಲ್ಲ ಅಂತಾನೆ. ಮನಸ್ಸೆಲ್ಲೋ ಇದೆ, ಏನಾಗುತ್ತೆ, ಏನೋ ನೋಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಮನಸ್ಸಿದ್ದೆ ಮಾತ್ರ ನೋಡೋಕೆ ಕೇಳಕ್ಕೆ ಆಗೋದು. ಆದ್ರಿಂದ ಒಂದೇ ಕಡೆ ಅಟ್ ಎ ಟೈಮ್ ಒಂದೇ ಜ್ಞಾನ ಆಗೋದು, 2-3 ಜ್ಞಾನ ಆಗೋಲ್ಲ. ಸಂಯೋಗ
ಕಣ್ಣಿಗೆ ಬಂದೇ ಕಾಣುತ್ತೆ, ಕಿವಿ ಬಂದೇ ಕೇಳುತ್ತೆ, ಇಡೀ ಅದೇ ಕಾಣೋದು ಕೇಳೋದು ಆಗೋಲ್ಲ, ಅರಿವು ಆಗಲ್ಲ ಅಂತ. ಇದಕ್ಕೆ ಯುಕ್ತಿಯನ್ನು ಶ್ರುತಿಯನ್ನು ಕೊಡ್ತಾರೆ. ಯುಗಪ ಜ್ಞಾನ ಅನುತ್ಪತ್ತಿ ಮನಸೋ ಲಿಂಗಂ ಇಷ್ಟ ನ್ಯಾಯಂ. ನ್ಯಾಯ ಸೂತ್ರ ಇದು. ಯುಗಪ ಜ್ಞಾನ ಅನುತ್ಪತ್ತಿ, ಒಟ್ಟಿಗೆ ಅಟ್ಟೆ ಟೈಮ್ ಒಂದೇ ಟೈಮಿಗೆ ಜ್ಞಾನ ಉಂಟಾಗದೇ ಇರೋದು ಇದೆಲ್ಲ ಇದೇ ಮನಸ್ಸಿದೇನೋ ಗುರುತು. ಮನಸ್ಸಿಗೆ ಒಂದೇ ಕಾಲಕ್ಕೆ ಶಬ್ದ ಜ್ಞಾನ, ರೂಪ ಜ್ಞಾನ, ಅಷ್ಟು ಜ್ಞಾನ ಅಷ್ಟು ಮಾಡ್ಕೋಕ್ಕಾಗಲ್ಲ. ಒಂದೊಂದ್ ಕಾಲ ಒಂದೊಂದೇ ಜ್ಞಾನ ಆಗೋದು. ಇದು ಮನಸ್ಸಹ ಲಿಂಗಮನೇನೋ ಮನಸ್ಸಿದೇನೋ ಗುರುತು ಅಂತ ಅರ್ಥ. ಮನಸ್ಸಿದೇನಕ್ಕೆ ಏನ್ ಗೊತ್ತಿ? ಮನಸ್ಸಿದೇನು ಗೊತ್ತಾ? ಮನಸ್ಸಿದೆ ಹೆಂಗ್ ಪ್ರೂವ್ ಮಾಡ್ತೀವಿ ಹೇಳೋ? ಏನ್ ಗೊತ್ತಾಯ್ತ? ಲೋಟಗಳನ್ನು ಕಾಣುತ್ತಾ? ಹಿಂಗ್ ಕಾಣುತ್ತ ಮನಸ್ಸ? ಏನ್ ಪ್ರೂವ್ ಕೊಡ್ತೀಯ? ನಿಮ್ ಮನಸ್ಸಿದೆಯಾ ಇಲ್ಲ ಅನ್ನೋ ಹೆಂಗೆ ಇದೇನು ಪಾಠದಲ್ಲಿ ಇರುತ್ತೆ. ಮನಸ್ಸು ಯಾವ್ದು ಮನಸ್ಸಿದೇನಕ್ಕೆ ಅಂದ್ರೆ ಮನಸ್ಸಿದೇನಕ್ಕೆ ಗೊತ್ತಾಗಲಿಲ್ಲಪ್ಪ. ಮನಸ್ಸಿದೇನಕ್ಕೆ ಇಲ್ಲ ಲಕ್ಷಣ ಕೊಡು ನನಗೆ, ಗೊತ್ತಾಗುತ್ತೆ. ಮನಸ್ಸಿನ ಕಣ್ಣಿಗೆ ಗೊತ್ತಾಗುತ್ತೆ. ಅದನ್ನೇ ಹೇಳ್ತಿರೋದು, ಒಟ್ಟಿಗೆ ಜ್ಞಾನವಾಗಿ ಇರೋದೇ ಮನಸ್ಸಿದೇನೋ ಗುರುತೋ. ಯೋಚನೆ ಮಾಡ್ತೀಯಲ್ಲ ಅದು ಮನಸ್ಸಿದೇನೋ ಗುರುತೋ. ಆಲೋಚನೆ, ಒಂದು ಸ್ಮೃತಿ, ಸ್ಮರಣೆ ಕಣ್ಣಿಗೆ ಕಾಣುತ್ತಾನ? ಬಾಲ್ಯ ಕಣ್ಣಿಗೆ ಕಾಣುತ್ತಾ? ಬಾಲ್ಯ ಗೊತ್ತಾಗೋದು ಅದಕ್ಕೆ ಸ್ಮರಣೆ ಲಿಂಗದಿಂದಲೂ ಕಲ್ಪನೆ, ಭಾವನೆ, ಯೋಚನೆಯಿಂದಲೂ ಮನಸ್ಸಿದೆ ಅಂತ ಗೊತ್ತಾಗತ್ತೆ. ಮತ್ತು 2-3 ಜ್ಞಾನ ಒಟ್ಟಿಗೆ ಆಗದೆ ಇರೋದ್ರಿಂದಲೂ, ಒಂದ್ ಕಾಲಕ್ಕೆ ಒಂದೇ ಜ್ಞಾನವಾಗೋದ್ರಿಂದಲೂ ಮನಸ್ಸಿದೆ ಅಂತ ಗೊತ್ತಾಗತ್ತೆ ಅಂತ ಹೇಳಿ ನ್ಯಾಯಶಾಸ್ತ್ರದವರು ಸೂತ್ರ ಮಾಡಿದ್ದಾರೆ. ಮನಸ್ಸಿದೇನಕ್ಕೆ ಇದು ಗೊತ್ತು. ತುಂಬಾ ಜನಕ್ಕೆ ಮನಸ್ಸಿದೆ ಅಂತ ಮನಸ್ಸಕ್ಕಾಗಲ್ಲ. ಮನಸ್ಸಿದೆ ಹೇಳ್ತಾರ, ಹೆಂಗ್ ಮನಸ್ಸಿದೆ ಅಂತ ಪ್ರೂವ್ ಮಾಡೋದ್ರಿಂದ ಪ್ರೂವ್ ಮಾಡಕ್ಕಾಗಲ್ಲ ಅವ್ರಿಗೆ. ಮನಸ್ಸಿದೆ ನೋವಾಗ ದೇಹಕ್ಕೆ ಮನಸ್ಸಿದೆ ಹೆಂಗ್ ಗೊತ್ತಾಗುತ್ತೆ? ಮನಸ್ಸಿದೆ ಹೆಂಗ್ ಗೊತ್ತಾಯ್ತದ? ಬೇಜಾರಾಯ್ತು ಅನ್ನಬಹುದು. ಮನಸ್ಸಿದೆ ಅಂತ ಗೊತ್ತಾಗಲ್ಲಪ್ಪ. ಮನಸ್ಸಿದೇನಕ್ಕೆ ಮನಸ್ಸಿಗೆ ಲಕ್ಷಣ ಹೇಳ್ಬೇಕು ನೀನು. ಬೇಜಾರಾಗುತ್ತೆ ಅನ್ನೋ ಮನಸ್ಸಿನ ಧರ್ಮ ಅಲ್ಲಪ್ಪ. ಯಾವ ಬೇಜಾರ ಲಕ್ಷಣ ಇರುತ್ತೆ ಮನಸ್ಸಿಗೆ? ಬೇಜಾರ ಮನಸ್ಸಿನ ಸ್ವರೂಪ ಅಲ್ಲಪ್ಪ. ಮನಸ್ಸಿನ ಲಕ್ಷಣ ಬೆಂಕಿ ಸುಡೋದು ಹೇಗೋ, ಸೂರ್ಯ ಬೆಳಗೋದು ಹೇಗೋ, ಹಾಗೆ ಮನಸ್ಸಿಗೆ ಲಿಂಗ ಹೇಳ್ಬೇಕು. ಮನಸ್ಸಿದ್ದಂಗೆ ಗೊತ್ತಾಗಲ್ವಾ? ಏನ್ ಗೊತ್ತಾಗುತ್ತೆ? ಭವತ್ಯೇವಂ ತವ ನಷ್ಟಂ ಯಜ್ಜೇವಂ ಸ್ಯಾತ್ ಕಿಂತವ ನಷ್ಟಂ. ಆಗ್ಲಿ, ಹಿಂಗೆ ಆಗ್ಲಿ, ನಿಂಗೇನ್ ನಷ್ಟ ಅಂದ ಪೂರ್ವ ಪಕ್ಷಿ. ತಾರ್ಕಿಕರು ಹೇಳಿದ ಹಾಗೇನೆ ಆಗ್ಲಿ, ನಿಂಗೇನ್ ನಷ್ಟಪ್ಪ? ಸಿದ್ಧಾಂತದ ಮೇಲೆ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತೀನಿ. ಕಿಂತವ ನಷ್ಟಂ, ಹೀಗೆ ಆಗ್ಬೋದಲ್ಲ ಅಂದ. ಅಷ್ಟೇವಂ ತವೇ ಇಷ್ಟಂ ಚೇತ್, ನಿಂಗೆ ಇಷ್ಟವಾಗಿದೆ ಇಟ್ಕೋ. ಕೂಡ ಕ್ರಮ ನೋಡು ಶಂಕರಾಚಾರ್ಯರು. ನಿಂಗೆ ಇಷ್ಟವಾಗಿದ್ದೆ ಆಗ್ಲಿ ಇಟ್ಕೋ, ಅದೇ ನಾನು ಒಪ್ಪಲ್ಲ, ಇದನ್ನ ನಂಗೆ ಇಷ್ಟ ಇಲ್ಲ. ಸುತ್ಯರ್ಥ ನಭವತಿ ಎಂದ್ರು. ಸುತ್ಯರ್ಥ ಆಗಲ್ಲ ಇದು ಒಂದು. ಯಾಕೆ? ಕಿನ್ನ ಶ್ರೋತಾಮಂತ ಆಯ್ತು ಸುತ್ಯರ್ಥ ಯಾಕೆ? ಸುತ್ಯರ್ಥ ಯಾಕಾಗಲ್ಲ? ಸುತ್ತಿ ಇಲ್ವಾ? ಯಶ ಹಿ ದ್ರಷ್ಟ ಶ್ರೋತ ಮಂತ ಬೌದ್ಧ ಕರ್ತ ಜ್ಞಾನಾತ್ಮ ಬೃಢ. ಇವನೇ ನೋಡುವನು, ಕೇಳುವನು, ಯೋಚನೆ ಮಾಡುವನು, ತಿಳ್ಕೊಂಡು ಇಲ್ಲ ಶ್ರುತ್ಯರ್ಥ. ಏನ್ ತಪ್ಪು? ಶ್ರುತ್ಯರ್ಥ ಆಗಲ್ಲ ಅಂತ ಅಂದ್ಬಿಟ್ಟಿಲ್ಲ. ನಂಗೆ ಒಬ್ಬನಿಗೆ ಶ್ರುತಿ ಗೊತ್ತಿರೋದು ನಂಗೆ ಮಾತಾಡ್ತೀಯ ನೀನು. ನಿಮ್ಗೆ ಒಬ್ಬನಿಗೆ ಅಲ್ಲ ಶ್ರುತಿ, ನಮಗೂ ಗೊತ್ತು ಶ್ರುತಿ. ಶ್ರುತಿ ಹೇಳಿದೆ ಇವನೇ ನೋಡೋನು ಕೇಳೋನು ಅಂತ. ಯಾಕೆ ಶ್ರುತ್ಯರ್ಥ ಆಗಲ್ಲ? ಅದ್ಯಾಕೆ ಹೊಂದಲ್ಲ? ಸುಮ್ಮನೆ ಅಂದ್ಬಿಟ್ರ ಹೊಂದಲ್ಲ, ಶ್ರುತ್ಯರ್ಥ ಆಗಲ್ಲ ಅಂದ್ಬಿಟ್ರೆ ಒಪ್ಕೊಳಕ್ಕಾಗತ್ತಾ? ನಮ್ಮ ಪಾಕ್ಷಿಕತ್ವನ ಪ್ರಸ್ತುತಂ ತ್ವಯ ನಶ್ರೋತ ನಮಂತ ಇತ್ಯಾದಿ ವಚನಾತ್. ಆಗಲ್ಲ. ನಶ್ರೋತ ನಮಂತ ಎಲ್ಲಿದೆ ವಾಕ್ಯ? ನಶ್ರೋತ ನಮಂತ ಇಲ್ಲ, ಅರ್ಥ ಇದೆ. ಅದೃಷ್ಟೋ ದ್ರಷ್ಟ ಶ್ರುತ ಶ್ರೋತ ಮತೋ ಮಂತ. ಅವನು ಅಚಕ್ಷು ಅಶ್ರೋತ್ರ ಅವಾಗ ಅಮನಃ ಇದೆಯಲ್ಲ, ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಆ ವಾಕ್ಯದ ಹೋಗ್ಬೇಕು. ಈಗ ನಶ್ರೋತ ನಮಂತ ವಾಕ್ಯ ಇಲ್ಲ, ಭಾಷೆಗಳು ಹಂಗೆ ಕೊಟ್ಬಿಡ್ತಾರೆ. ಈ ರೀತಿ ವಚನ ಅಂತಾರೆ. ಎಲ್ಲಿದೆ ವಚನ? ಹಾಗೆ ನಶ್ರೋತ ನಮಂತ ವಚನ ಇಲ್ಲಪ್ಪ. ಶ್ರೋತ ನಮಂತ ಅರ್ಥವನ್ನು ಹೇಳುವಂತಹ ವಾಕ್ಯ ಇದೆ.
ವಚನದಿಂದ ಶುದ್ಧರಿಸಾಗಲ್ಲ. ವಚನ ಹಾಗೆ ವಚನ ಇರಬೇಕು. ಅದಿದೆ ಯಶಿ ನಷ್ಟ ಶ್ರೋತಾಮಂತ ಶ್ರುತಿ ಇದೆ. ನ ಶ್ರೋತ ನಮಂತ ಶ್ರುತಿ ಇಲ್ಲಪ್ಪ. ಇತ್ಯಾದಿ ಶ್ರುತ್ಯರ್ಥ ಇತ್ಯಾದಿ ವಚನ ಅಲ್ಲಿ ಹೋಗ್ಬಿಟ್ಟು ಇತ್ಯಾದಿ ಶ್ರುತ್ಯರ್ಥ ಇಲ್ಲಿ ಬರ್ಬೇಕಾಯ್ತು ಅಂತಲ್ವಾ? ಆ ಊಟ ಆಗ್ಬಿಟ್ಟಿದೆ. ನ ಶ್ರೋತಾಮಂತ ಇತ್ಯಾದಿ ಶ್ರುತ್ಯರ್ಥ ಶಿಖತ್ವೇನ ಪ್ರತ್ಯುಕ್ತಂ ತ್ವಯಾ. ಅದಕ್ಕೆ ಒಂದ್ ಪಕ್ಷದಿಂದ ನೋಡೋದು, ಒಂದ್ ಪಕ್ಷದಿಂದ ನೋಡದೇ ಇರೋದು, ಒಂದ್ ಪಕ್ಷದಿಂದ ಕೇಳೋದು, ಈ ರೀತಿ ಅದಕ್ಕೆ ಉತ್ತರ ಕೊಟ್ಟಾಗಿದೆಯಲ್ಲ. ನಾ ತ್ವಯಾ ಅಂತ ಅವನು ಹೇಳಿಲ್ಲ, ಭಾಷೆಲಿಲ್ಲ. ಇಲ್ಲಿ ತ್ವಯಾ ಎಂಬ ಮಾತು ಬೇಕಿರುವುದಿಲ್ಲ. ಪಾಕ್ಷಿಕತ್ವ ಅಂತ ಹೇಳಿದ ಸಿದ್ಧಾಂತಿ ಅಲ್ಲ ಅಲ್ಲ ಕಾಣಾದ್ರು ಹೇಳಿರೋದು. ಪೂರ್ವಕ್ಷಿ ನೀನ್ ಹೇಳ್ದ ಅಂತ ಇದ್ದಾನೆ, ನೀನ್ ಹೇಳಿದೆ ಅಂತ ಇದ್ದಾನೆ ಸಿದ್ಧಾಂತಿ ಅಂತ. ಸಿದ್ಧಾಂತಿ ಹೇಳಿಲ್ಲ, ಅದು ಹೇಳಿದ್ರೆ ಪಾಕ್ಷಿಕರು. ಅದು ಹೊಂದುವುದೂ ಇಲ್ಲ. ಏಕೆಂದ್ರೆ ಶ್ರೋತೃತ್ವವು ಪಾಕ್ಷಿಕವೆಂದು ಹೇಳುವವನು ಪೂರ್ವಕ್ಷಿ ಸಿದ್ಧಾಂತಿ ಅಲ್ಲ. ಕಾಣಾದೆ ಮುಂತಾದ ಹೇಳಿದ ಸಿದ್ಧಾಂತವನ್ನು ಇಲ್ಲಿ ಒಪ್ಪಿ ಪೂರ್ವಪಕ್ಷಿಯು ಈ ಅಭಿಪ್ರಾಯವನ್ನು ಮುಂದೊಡ್ಡಿದ್ದಾನೆ. ಪೂರ್ವಪಕ್ಷಿಯು ವ್ಯಾಖ್ಯಾನಕಾರರು ತ್ವಯಾಮ ಪಾಠವನ್ನು ಇಟ್ಟುಕೊಂಡೇ ಹೊಂದಿಸಲಿಕ್ಕೆ ಪ್ರಯತ್ನಪಟ್ಟಿದ್ದಾರೆ. ಅದರ ಪ್ರಯತ್ನ ಸಫಲವಾಗಿಲ್ಲ. ಒದ್ದಾಡಿದ್ದಾರೆ, ಸಿರಿಕಾಡಿದ್ದಾರೆ. ನಿತ್ಯಮೇವ ಶ್ರೋತೃತ್ವಾಭ್ಯುಗಮ. ಇಲ್ಲಪ್ಪ ನಾನು ಪಾಕ್ಷಿಕ ಅದು ಒಪ್ಕೊಂಡೇ ಇಲ್ಲ ಕಣಪ್ಪ. ನಾನು ನಿತ್ಯವಾಗಿ ಶ್ರೋತೃತ್ವ ಸ್ವರೂಪ ಅಂತ ಹೇಳ್ತಾ ಇದ್ದೀನಿ. ಆತ್ಮನಿಗೆ ಅದು ಶಕ್ತಿ ನೋಡುವ ಆಗಿ ತೋರ್ತಾನೆ ಅಂತಲ್ಲ, ನೋಡುವ ಸ್ವರೂಪದವನು ಅಂತ. ಕೇಳುವ ಸ್ವರೂಪ, ನೋಡುವ ಸ್ವರೂಪ, ತಿಳುವ ಸ್ವರೂಪ ಆತ್ಮನಲ್ಲಿ. ನೋಡ್ತಾ ಇರ್ತಾನೆ, ಕೇಳ್ತಾ ಇರ್ತಾನೆ ನಾನು ಅಂತ ಇಲ್ಲ. ಯಾವಾಗಲೂ ಆತ್ಮ ನೋಡ್ತಾನೆ ಇರ್ತಾನೆ, ಕೇಳ್ತಾ ಹಾಗಂತಾನೆ ಇಲ್ಲ. ನೋಡುವ, ಕೇಳುವ, ತಿಳ್ಕೊಳ್ಳುವ ಆ ಸಾಮರ್ಥ್ಯ ಇದೆ, ಸ್ವರೂಪ ಇದೆ ಅಂತ ಹೇಳಿ ಹಾಗೆ ಒಪ್ಕೊಂಡಿದ್ದೀನಿ. ಯಾಕಂದ್ರೆ ನಹಿ ಶ್ರೋತು ಶ್ರುತೆ ವಿಲೋಪೋ ವಿಜಯತಿ ಶ್ರುತೆ. ಯಾಕಂದ್ರೆ ಕೇಳುವ ಆತನ ಕೇಳುವಿಕೆಗೆ ಮುಕ್ಕು ಅನ್ನೋದಿಲ್ಲ, ಲೋಪ ಇಲ್ಲ. ಅದೇನ್ ಮಾಡುದು ಅದು ಅಳಿಸ್ ಹೋಗಲ್ಲ. ಕೇಳುವ ಆತನ ಸ್ವರೂಪ ಇದೆಯಲ್ಲ, ಯಾವಾಗೂ ಅದು ಹಾಗೆ ಆಕಾಶಕ್ಕೆ ನಿರವಯವ ಸ್ವರೂಪವೋ, ಬೆಂಕಿಗೆ ಉಷ್ಣ ಸ್ವರೂಪವೋ, ಆತ್ಮನಿಗೆ ವಿಜ್ಞಪ್ತಿ ಸ್ವರೂಪದಿಂದ ಅವನಿಗೆ ಪಾಕ್ಷಿಕತ್ವ ನಾನು ಅದಕ್ಕೆ ಪುಸ್ತಕ ಕೊಟ್ಟೇ ಇಲ್ಲ. ಪಾಕ್ಷಿಕ ಅಂತ ಹೇಳಿದ್ವಿ ಇವು ಕಾಣಾದರು. ನೀನ್ ಹೇಳಿದೆ ಅಂದ್ಬಿಟ್ಟ ಪಾಕ್ಷಿಕ ಅಂತ, ಇವ್ರು ಹೇಳೇ ಇಲ್ಲ. ಏವಂತರಿ ನಿತ್ಯಮೇವ ಶ್ರೋತೃತ್ವಾಭ್ಯುಗಮೆ ಪ್ರತ್ಯಕ್ಷ ವಿರುದ್ಧ ಯುಗಪ ಜ್ಞಾನೋತ್ಪತ್ತಿ ಅಜ್ಞಾನ ಅಭಾವಶ್ಚ ಆತ್ಮನಃ ಕಲ್ಪಿತ ಸ್ಯಾತ್. 3 ದೋಷ ಬರುತ್ತೆ ಯಾವಾಗ್ಲೂ ಆತ್ಮದಲ್ಲಿ. ಶ್ರೋತೃತ್ವ ಸ್ವರೂಪ ಅಂತ ಆಗ್ಬಿಟ್ರೆ, ಹೇಗೆ ಸೂರ್ಯನಲ್ಲಿ ಬೆಳಕು ಸ್ವರೂಪ ಅಂತ ಆದ್ರೆ ಒಮ್ಮೆಗೆ ಬೆಳಕು ಚೆಂದ ಬಿಡ್ತಾನೆ. ಈಗ ಟ್ಯೂಬ್ಲೈಟ್ ಬೆಳಕು ಎಲ್ಲವನ್ನೂ ಒಟ್ಟಿಗೆ ಬೀಳುತ್ತೆ, ಒಂದೊಂದು ಮೇಲೆ ಬೀಳಲ್ಲ. ಆತ್ಮನ ಅರಿವಿನ ಸ್ವರೂಪ ಆದ್ರೆ ಒಮ್ಮೆಗೆ ಎಲ್ಲವನ್ನೂ ಅರಿಬೇಕಾಯ್ತು. ಆತ್ಮ ನೋಡುವಾಗ ನೋಡೋದೊಂದೇ ಗೊತ್ತಾಗುತ್ತೆ. ಆ ಟೈಮಲ್ಲಿ ಯಾರು ಮಾತಾಡಿದ್ರೆ ಕೇಳಿಸೋದೇ ಇಲ್ಲ. ಏನೋ ಕೇಳಿಸ್ಬೇಕಾದ್ರೆ ಏನೋ ತೋರಿಸಿದ್ರೆ ನೋಡಕ್ಕೆ ಆಗಲ್ಲ. ಒಂದ್ ಕಾಲಕ್ಕೆ ಒಂದ್ ಕಡೆ ಗಮನ ಕೊಡಕ್ಕಾಗತ್ತೆ ಹೊರತು ಅದೇ ಕಾಲಕ್ಕೆ 2-3 ಕಡೆ ಗಮನ ಕೊಡಕ್ಕಾಗಲ್ಲ ಅನ್ನೋದು ಇದೊಂದು ಜ್ಞಾತೃತ್ವ ಗುಣ ಸ್ವರೂಪವಲ್ಲ ಅನ್ನೋದು ಒಂದು. ಇದು ಗುಣವೇ ಹೊರತು ಸ್ವರೂಪವಲ್ಲ ಅಂತ. ಇನ್ನೊಂದು ಪ್ರತ್ಯಕ್ಷಕ್ಕೂ ವಿರುದ್ಧ. ಆತ್ಮನಲ್ಲಿ ಜ್ಞಾನ ಸ್ವರೂಪವೇ ಆಗ್ಬಿಟ್ರೆ ಒಟ್ಟಿಗೆ ಇರಿಸಬಹುದು. ಯುಗಪ ಜ್ಞಾನ ಉಂಟಾಗೋದೂ ಇಲ್ಲ. ಪ್ರತ್ಯಕ್ಷವಾಗಿ ನಿಮಗೆ ಒಟ್ಟಿಗೆ ಎಲ್ಲ ಜ್ಞಾನ ಆಗ್ತಾ ಇಲ್ಲ. ಹಾಗಾಗಿ ಆತ್ಮನಲ್ಲಿ ಶ್ರೋತೃತ್ವಾದಿಗಳು ಸ್ವರೂಪ ಅಂತ ಒಪ್ಕೊಂಡ್ರೆ ಪ್ರತ್ಯಕ್ಷಕ್ಕೆ ವಿರುದ್ಧವಾಗೋದು, ಒಟ್ಟಿಗೆ ಜ್ಞಾನ ಉಂಟಾಗದಿ ಇರೋದು. ಆಮೇಲೆ ಅಜ್ಞಾನ ಇಲ್ಲ ಅಂತ ಆಗ್ಬೇಕಾಗಿತ್ತು. ಯಾರಿಗೂ ಅರಿವೇ ಇಲ್ಲ ಅಂತ. ಸೂರ್ಯನಲ್ಲಿ ಹೇಗೆ ಕಟ್ಲೆ ಇಲ್ವೋ, ಬೆಂಕಿಯಲ್ಲಿ ಹೇಗೆ ಶೀತ ಇಲ್ವೋ, ಜ್ಞಾನ ಸ್ವರೂಪ ಆದ್ರೆ ಅದ್ರಲ್ಲಿ ಅಜ್ಞಾನ ಹೆಂಗ್ ಬರುತ್ತೆ? ಆತ್ಮನು ಚೈತನ್ಯ ಸ್ವರೂಪನು ಅಂತ ಆದ್ರೆ ಅದ್ರಲ್ಲಿ ಅಜ್ಞಾನ ಬರೋ ಕಾರಣ ಇಲ್ಲಪ್ಪ. ಬೆಂಕಿಯಲ್ಲಿ ಶೀತ ಇದೆಯಾ, ಸೂರ್ಯನಲ್ಲಿ ಕಟ್ಲೆ, ಒಂದು ಆತ್ಮ ಚೈತನ್ಯ ಸ್ವರೂಪ ಆದ್ರೆ ಅಜ್ಞಾನ ಹೆಂಗ್ ಬರುತ್ತೆ ಆತ್ಮನಲ್ಲಿ? ಅದು ಅಜ್ಞಾನ ಇದೆಯೋ ಇಲ್ವಾ? ಇದೆಲ್ಲ ಹಮ್ನ ಜಾನ ಹೇಳ್ತಾರಲ್ಲ.
ಬೇರೆ ಬೇರೆ. ಪ್ರತ್ಯಕ್ಷ ವಿರುದ್ಧ ಒಂದು, ಯುಗಪ ಜ್ಞಾನೋತ್ಪತ್ತಿ ಎರಡು, ಜ್ಞಾನ ಅಭಾವಶ್ಚ ಮೂರು. ಎರಡು ಮಾಡಿದ್ದಾರೆ ಸ್ವಾಮಿಗಳು. ಎರಡು ಮಾಡಿದಾರ. ಅಷ್ಟು ಪ್ರತ್ಯಕ್ಷ ವಿರುದ್ಧ ಮಾಡ್ಬಿಟ್ಟಿದ್ದಾರೆ. ಅದು ಎರಡು. ಓ ಹಾಗೆ ಮಾಡ್ಬಿಟ್ಟಿದ್ದಾರೆ. ಹೀಗೆ ಮಾಡ್ಬೋದಾಯ್ತಪ್ಪ. ಪ್ರತ್ಯಕ್ಷ ಒಟ್ಟಿಗೆ ಜ್ಞಾನ ಆಗಲ್ಲ ಅನ್ನೋದು ಕಂಡಿದೆ ನಮಗೆ. ದೋಷೋಪಪತ್ತಿ ಅದನ್ನ ಎರಡು ಮಾಡ್ಕೊಂಡಿದ್ದಾರೆ. ಈಗ ಪ್ರತ್ಯಕ್ಷಕ್ಕೆ ವಿರುದ್ಧ ಆಗತ್ತಲ್ಲ ಅಂತ. ಹೇಗೆ ಒಟ್ಟಿಗೆ ಜ್ಞಾನೋತ್ಪತ್ತಿ ಆಗದಿರೋದು ಒಂದು, ಅಜ್ಞಾನ ಈಡೇರೋದು ಇನ್ನೊಂದು. ಇದು ಆಗ್ಬಾರ್ದಾಗಿತ್ತು. ಜ್ಞಾನ ಸ್ವರೂಪವೇ ಆಗ್ಬಿಟ್ರೆ ದ್ವೈತಿಗಳು ಮಾಧ್ಯಮದಲ್ಲಿ ಇದೇ ಆಕ್ಷೇಪೆ ಮಾಡೋದು. ಆತ್ಮ ಚೈತನ್ಯ ಸ್ವರೂಪ ಅಂದ್ಬಿಟ್ರೆ ಆತ್ಮನಿಗೆ ಅಜ್ಞಾನವೇ ಇರಬಾರ್ದಾಗಿತ್ತು. ಆತ್ಮನ ಅಜ್ಞಾನ ಇರೋದ್ರಿಂದೇನೆ ಆತ್ಮ ಚೈತನ್ಯ ಸ್ವರೂಪ ಅಲ್ಲ ಅಂತ. ಅಲ್ಲ, ಅಜ್ಞಾನ ಇದೆ ಅನ್ನೋದು ಅರಿವು ಗೊತ್ತಾಗ್ತಿಲ್ಲ ಅವರಿಗೆ. ನಂಗೆ ಅಜ್ಞಾನ ಇದೆ ಅನ್ನೋದು ಅರಿವೋ ಅದು ಅಜ್ಞಾನವ? ಅದೆಂತ ಅಜ್ಞಾನ ಇದೆ? ಅಜ್ಞಾನ ಎಲ್ಲಿದೆ ಅಂತ ಆಯ್ತದ? ಅದು ಅರಿವತ ಅನುಭವತನ. ಅದು ಅಜ್ಞಾನವಿದೆ ಅನ್ನೋದು ಅನುಭವ. ಅರಿವು ಅನುಭವ ಬೇರೆ ಅಲ್ಲ. ಅದೇನ್ ಮಾಡ್ಕೊಂಡ್ರು, ಅರಿವು ಅನ್ನೋದು ವೃತ್ತಿ, ಅನುಭವ ಇನ್ನೊಂದು ಮಾಡ್ಕೊಳ್ತಾರೆ. ಅನುಭವ, ಅರಿವು, ಜ್ಞಪ್ತಿ ಒಂದೇ ಅರ್ಥ. ಅವಗತಿ, ಅಜ್ಞಾನದ ಅಭಾವ ಮತ್ತು ಯುಗ ಜ್ಞಾನ ಉಂಟಾಗುದು. ಇದು ವಿರುದ್ಧವಾಗಿ ಕಲ್ಪನೆ ಮಾಡಿದಂಗೆ ಆಗ್ಬಿಡುತ್ತೆ. ಚೈತನ್ಯ ಸ್ವರೂಪ ಅಂತ ಆದ್ರೆ ಸತ್ಯ ಅನಿಷ್ಟಂ. ಅದು ಲೋಕದಲ್ಲಿ ಯಾರೂ ಒಪ್ಪಿಗೆ ಇಲ್ಲ, ನಿಮಗೂ ಒಪ್ಕೋಕ್ಕಾಗಲ್ಲ. ಎಲ್ಲಿ ಅಜ್ಞಾನ ಇಲ್ಲ ಅಂತ ಒಪ್ಕೊಂಡ್ಬಿಡ್ತೀರಾ? ಅಜ್ಞಾನವಿಲ್ಲ ಅನ್ನೋದಾಗ ಶಾಸ್ತ್ರ ಯಾಕೆ ರಚನೆ ಮಾಡಿದ್ದಾರೆ? ಯಾಕೆ ಉಪದೇಶ ಮಾಡ್ತೀರಿ? ಅಜ್ಞಾನ ಇದೆ ಅಂತ ಇಟ್ಕೊಳ್ತಾ ನೀವು ಉಪದೇಶ ಮಾಡ್ತೀರೋದು ಅಪ್ಪ. ಅಜ್ಞಾನ ಇದೆ ಅನ್ನೋದು ಒಂದು ಅಜ್ಞಾನದಿಂದ ಕೃತವಾದಂಥ ಅಧ್ಯಾರೋಪವೇ. ಅದು ಅಜ್ಞಾನ ಇದೆ ಅನ್ನೋದು ವೇದಾಂತ ದೃಷ್ಟಿಯಿಂದ ಅದು ಅಧ್ಯಾರೋಪವೇ ಹೊರತು ಇವಾಗ ಅಜ್ಞಾನ ಇದೆ ಅನ್ನೋದನ್ನ ಪ್ರೂವ್ ಮಾಡೋಕ್ಕಾಗಲ್ಲ. ಅಜ್ಞಾನ ಇದೆ ಅನ್ನೋದು ಜ್ಞಾನವೇ ಆದ್ರಿಂದ ಅದು ಅಜ್ಞಾನ ಏನ್ ಮಾಡೋದು ಆಗೋದೇ ಇಲ್ಲ. ಅದು ಅಲ್ವಾ? ನಂಗೆ ಅಜ್ಞಾನ ಇದೆ ಅನ್ನೋದು ಗೊತ್ತಾಕೊಂಡು ಹೇಳಿದ್ರೆ ಆ ಹೇಳಿದಕ್ಕೆ ಬೆಲೆ ಇಲ್ಲ. ಗೊತ್ಮಾಡ್ಕೊಂಡ್ರು ಅಂದ್ರೆ ಅಜ್ಞಾನ ಇಲ್ಲ ಅಂತ ಆಯ್ತು ಅಲ್ವಾ? ಅಜ್ಞಾನ ಇದೆ ಗೊತ್ತಾಗ್ತಿದ್ಯೋ ಗೊತ್ತಾಗಿಲ್ಲ. ನೀವು ವೇದಾಂತ ಹೇಳಿದಾಗ ನಿನ್ನ ಆತ್ಮ ಸ್ವಲ್ಪ ಗೊತ್ತಾಗಿದೆಯೇನಾ? ವೇದಾಂತ ತಿಳಿಸ್ತಾ ಇರೋ ಹಾಗೇನೆ ಆತ್ಮ ಸ್ವಲ್ಪ ಕಂಡ್ಕೊಂಡಿದ್ಯಾ? ನೀನು ಕಂಡ್ಕೊಂಡಿದ್ಯಾ? ಆತ್ಮ ಸ್ವಲ್ಪ ಗೊತ್ತಾಗಿದ್ಯಾ ನನಗೆ? ನಾನು ಅಹಮತ್ ಪರಂಬ್ರಹ್ಮ ಅಂತ ತಿಳ್ಕೊಂಡಿದ್ಯಾ? ಹೇಳಿ ಹೆಂಗ್ ಹೇಳಿ ಭಯ ಅಲ್ಲ ಭಯಪ್ಪ. ಅವನಿಗೆ ಅನುಭವದಲ್ಲಿ ಹೇಳ್ಕೊಕ್ ಗೊತ್ತಾಗ್ತಿಲ್ಲ ಅವನಿಗೆ. ವೇದಾಂತ ಪುರುಷ ಶಂಕರಾಚಾರ್ಯ ಹೇಳುವಾಗಿ ಆತ್ಮ ಸ್ವಲ್ಪ ಗೊತ್ತಾಯ್ತಿಲ್ಲ. ಬ್ರಹ್ಮಜ್ಞಾನ ಆಗಿದೆ ನಿನಗೆ? ಸತ್ತ ತಿಳ್ಕೊಂಡಿದ್ಯಾ? ಯಾಕೆ ಮಾತಾಡ ಬರಲ್ವಾ? ಉಭಯ ದೋಷೋಪಪತ್ತಿ ಇಲ್ಲಪ್ಪ. ಈ ಎರಡು ದೋಷವೂ ಬರಲ್ಲ. ಯುಗಪ ಜ್ಞಾನೋತ್ಪತ್ತಿ ಆಗಬೇಕಾಗಿತ್ತು, ಅಜ್ಞಾನ ಇರಬಾರ್ದಾಗಿತ್ತು ಅಂತಂದೆಲ್ಲ ಈ ಎರಡು ದೋಷವೂ ಬರಲ್ಲ. ಆತ್ಮನಃ ಶ್ರುತ್ಯಾದಿ ಶ್ರೋತೃತ್ವಾದಿ ಧರ್ಮವತ್ತು ಶ್ರುತೇ. ಆತ್ಮನು ಶ್ರುತ್ಯಾದಿಗಳಿಗೂ ಶ್ರೋತೃವು. ಶ್ರುತಿಗೆ ಶ್ರೋತೃ, ಮತಿಗೆ ಮಂತ್ರ, ದೃಷ್ಟಿಗೆ ದ್ರಷ್ಟರು, ಬುದ್ಧಿಗೆ ಬೋಧರು ಅಂದ್ರೆ ಈ ರೀತಿ ಧರ್ಮಗಳು ಶ್ರುತಿ ಹೇಳ್ತಾ ಇರೋದ್ರಿಂದ ಆತ್ಮನಲ್ಲಿ ಅಜ್ಞಾನವೂ ಇಲ್ಲ. ಆತ್ಮಲ್ಲಿ ಅಜ್ಞಾನವೂ ಇಲ್ಲ. ಮತ್ತೆ ಯುಗಪ ಜ್ಞಾನ ಬರಲ್ಲ ಅನ್ನೋ ದೋಷವೂ ಬರಲ್ಲ. ಯುಗಪ ಜ್ಞಾನ ಆಗ್ಬೇಕಾಗಿರೋದು ಬುದ್ಧಾದಿಗಳಿಗೆ, ಅದು ಆಗೋದೇ ಇಲ್ಲ. ಆತ್ಮನಿಗೆ ಯುಗಪತ್ ಅಯುಗಪತ್ ಪ್ರಶ್ನೆ ಬರಲ್ಲ. ಯುಗಪತ್ ಅಯುಗಪತ್ ಅನೇಕ ಅಂತ ಇದ್ರೆ ಒಟ್ಟಿಗೆ ಅಲ್ಲ. ಆತ್ಮನ ಕಡೆಯಿಂದ ಅದು ಅದ್ವಿತೀಯವಾದ್ರಿಂದ ಅದಕ್ಕೆ ಒಂದು ಅನೇಕ ಪ್ರಶ್ನೆ ಬರಲ್ಲ. ಒಂದು ಅನೇಕ ಯಾವ್ದಕ್ಕೆ ಕಾಣ್ತಾ ಇದೆಯೋ ಅದಕ್ಕೆ ಯಾವಾಗೂ ಒಂದೊಂದೇ ಜ್ಞಾನವಾಗೋದೇ ಹೊರತು ಅದು ಒಟ್ಟಿಗೆ 2-3 ಜ್ಞಾನ ಆಗೋದೇ ಇಲ್ಲ. ಹಾಗಾದ್ರಿಂದ ಶ್ರುತ್ಯಾದಿ ಶ್ರೋತೃತ್ವಾದಿ, ಶ್ರುತಿಯೇ ಮುಂತಾದವುಗಳಿಗೆ ಶ್ರೋತವಾಗಿದ್ದಾನೆ ಅನ್ನುವ ಮುಂತಾದ ಧರ್ಮವುಳ್ಳವನು ಶ್ರುತಿ ಹೇಳ್ತಾ ಇದೆ. ಶ್ರುತಿ ಹೇಳ್ತಾ ಇದೆ ಅಂದ್ರೆ ಇದು ಅನುಭವದಲ್ಲಿರೋದನ್ನೇ ಶ್ರುತಿ ಹೇಳ್ತಿರೋದು. ಅನಿತ್ಯಾನಾಂ ಮೂರ್ತಾನಾಂಚ ಚಕ್ಷುರಾದೀನಾಂ ದೃಷ್ಟ್ಯಾದಿ ಅನಿತ್ಯಮೇವ ಸಂಯೋಗ ವಿಯೋಗ ಧರ್ಮಿಣಾಂ. ವಿಶೇಷಣ
ಅನಿತ್ಯವಾಗಿರುವ ಮೂರ್ತವಾಗಿರುವ ಸಂಯೋಗ ವಿಯೋಗ ಧರ್ಮವಾಗಿರುವ ಚಕ್ಷುರಾದಿಗಳ ದೃಷ್ಟಿ ಇದೆಯಲ್ಲ ಅದು ಅನಿತ್ಯವೇ. ಅದು ಅಲ್ಲಿಗೆ ಹಾಕ್ಬೋದಾಯ್ತು. ಅನಿತ್ಯಮೇವ ಆಮಯೋಗ ಧರ್ಮ ಹಾಕಿದ್ರು. ಸಂಯೋಗ ವಿಯೋಗ ಧರ್ಮಿಣಾಂ ಅನಿತ್ಯಾನಾಂ ಚಕ್ಷುರಾದೀನಾಂ ಮೂರ್ತಾನಾಂ ದೃಷ್ಟ್ಯಾದಿ ಯಾ ವರ್ತತೆ ಯದ್ವರ್ತತೆ ತದನಿತ್ಯಮೇವ ಅಂತ ಎರಡು ಅಲ್ಲ ಹಾಕಿದ್ರು, ಒಂದು ಆಮೇಲೆ ಹಾಕಿದ್ರು. ಯಾಕೋ ಏನಪ್ಪ, ಅನಿತ್ಯಾನಾಂ ಮೂರು, ಅನಿತ್ಯಾನಾಂ ಮೂರ್ತಾನಾಂ ಚಕ್ರಾದೀನಾಂ ಸಂಯೋಗ ವಿಯೋಗ ಧರ್ಮಿಣಾಂ ಅಲ್ಲ, ಮೂರು ಒಂದ್ ಕಡೆ ಹಾಕಿದ್ರು, ನಾಲ್ಕರಿಂದ ಆಮೇಲೆ ಮಾಡಿದ್ರು. ಒಟ್ಟು ನಾಲ್ಕು. ಹಾ ಸಂಯೋಗ ಧರ್ಮ ಹಿಂದಕ್ಕೆ ಹಾಕಬಹುದಾಗಿತ್ತು. ಒಂದೇ ಭಾಷಿಕಾರರು ಅನಿತ್ಯಾನಾಂ ಮೂರ್ತಾನಾಂ ಚಕ್ಷುರಾದೀನಾಂ ಸಂಯೋಗಯೋಗ ಧರ್ಮಿಣಾಂ ದೃಷ್ಟ್ಯಾದಿ ದೃಷ್ಟಿ ಶ್ರುತಿ ಮತಿ ವಿಜ್ಞಾತಿ ಯಾವ್ದು ವರ್ತದೆ ತದ್ ಅನಿತ್ಯಮೇವ, ಅದು ಅನಿತ್ಯವೇ. ಯಥಾ ಏನ್ ಮಾಡಿದ್ದಾರೆ, ಅವುಗಳ ದೃಷ್ಟಿ ಅವುಗಳ ದೃಷ್ಟಿ ಶುದ್ಧ ಅನಿತ್ಯವಾಗಿದೆ, ಅವುಗಳ ಅಮೃತವಾಗಿದೆ, ಸಂಯೋಗ ಧರ್ಮವಾಗಿದೆ. ಚಕ್ರ ದೃಷ್ಟಿ ಆದಂತಹ ಚಕ್ಷುರಾದಿಗಳ ದೃಷ್ಟಿ. ಚಕ್ಷುರಾದಿ ದೃಷ್ಟಿಗೆ ಮೂರು ವಿಶೇಷಣ. ಚಕ್ಷುರಾದಿ ದೃಷ್ಟಿ ಅಂತ ಏನಿದೆ ಅದಕ್ಕೆ ಮೂರು ವಿಶೇಷಣ. ಅದು ಅನಿತ್ಯವೇ. ಕಣ್ಣು ಕಿವಿ ಮೂಗು ಬಾಯಿ ಇತ್ಯಾದಿಗಳ ಅನಿತ್ಯವಾದ ದೃಷ್ಟಿ ಅವಳು ಮೂರ್ತ ಆಕಾರದ್ದು ಕೊಡುದು ಸಂಯೋಗ ವಿಯೋಗ ಧರ್ಮ. ಆ ದೃಷ್ಟಿ ಅನಿತ್ಯವೇ. ಒಮ್ಮೆ ನೋಡಿದ ನಿದ್ದೆಲ್ಲಂತೂ ನೋಡೋದಿಲ್ಲ, ಕೇಳೋದಿಲ್ಲ, ಏನು ಮಾಡೋದಿಲ್ಲ. ಎಚ್ಚರದಲ್ಲೂ ಎರಡನ್ನೂ ಒಟ್ಟಿಗೆ ಕೇಳಕ್ಕಾಗಲ್ಲ. ಇಬ್ರು ಬೇರೆ ಬೇರೆ ವಿಷಯ ಹಚ್ಚಿದ್ದೆ ಒಟ್ಟಿಗೆ ಹೇಳಿಲ್ಲ, ಸುಮ್ಮನೆ ಏನು ಹೇಳ್ಬಿಡಿ, ಒಟ್ಟಿಗೆ ಒಬ್ಬೊಬ್ಬರ ಹೇಳಿ ಅಂತೀವಿ, ಏನು ಮಾಡಕ್ಕಾಗಲ್ಲ. ಯಥಾ ಅಗ್ನೇಃ ಜ್ವಲನಂ ಜ್ವಲನಾದಿ ಸಂಯೋಗಜತ್ವಾತ್ ತದ್ವತ್. ಹೇಗೆ ಅಗ್ನಿಯ ಉರಿಯುವಿಕೆ ಹೆಚ್ಚಾಗೋದು, ಹುಲ್ಲು ಹೆಚ್ಚಾಕಿದ್ರೆ ಹೆಚ್ಚೆಚ್ಚಾಗಿ ಉರಿಯುತ್ತೆ, ಏನು ಹಾಕಿದೆ ಹೋದ್ರೆ ಹಂಗೆ ಹಾಕಿಡುತ್ತೆ. ಅದರ ನಿಮಿತ್ತವಾಗಿ ಉರಿಯೋದು ಉರಿಯೋದು ಅದು ಅಗ್ನಿ ಸ್ವರೂಪಕ್ಕೆ ಸೇರಿದಲ್ಲ. ಅದು ಉಷ್ಣ ಪ್ರಕಾಶ ಸ್ವರೂಪಕ್ಕೆ. ಜ್ವಲನ ಉರಿಯೋದು ಹೆಚ್ಚಾಗೋದು ಕಮ್ಮಿ ಆಗಿರೋದು ಉಪಾಧಿಯಿಂದ ಬಂದದ್ದು. ಹಾಗೆ ಚಕ್ರಾದಿ ಉಪಾಧಿಗಳಿಂದ ಈ ಅನಿತ್ಯತ್ವ ಬಂದದ್ದು. ಅರಿವಿನಲ್ಲಿ ಈ ದೋಷ ಇಲ್ಲ, ಈ ಮೂರಿಲ್ಲ. ನಾವು ಸೂರ್ಯನ ಬೆಳಕಲ್ಲಿ ಒಂದು ಏನೋ ಒಂದು ವ್ಯವಹಾರ ಮಾಡಿದ್ರೆ ಅದು ಬಂತು. ಅದು ಬಂತು, ಅದು ಕಿಟಕಿ ಮುಚ್ಚಿದೆ ಬೆಳಕಿಲ್ಲ, ಕಿಟಕಿ ತೆಗೆದ್ರೆ ಬೆಳಕು ಬಂತು. ಅಲ್ಲ, ಕಿಟಕಿ ಹಾಕಿದಾಗ ಕಾಣಲ್ಲ, ಕಿಟಕಿ ತೆಗೆದಾಗ ಕಾಣುತ್ತೆ. ಕಿಟಕಿಯಿಂದ ಬಂದದ್ದು ಬೆಳಕು ಬಂತು ಬೆಳಕಿಲ್ಲ ಅನ್ನೋದು, ಸೂರ್ಯನ ಕಡೆಯಿಂದ ಬೆಳಕು ಬಂತು ಬೆಳಕಿಲ್ಲ ಅಲ್ಲ. ಕಷ್ಟ ದೃಷ್ಟಿಯಿಂದ ಸರಿ, ಸೂರ್ಯನಿಂದ ಬೆಳಕು ಯಾವಾಗಲೂ ಇರುತ್ತೆ. ಅದನ್ನ ಅನಿತ್ಯ ಮಾಡ್ಕೊಳ್ಳೋದು ಉಪಾಧಿಯಿಂದ. ಅದು ಹೌದು, ಕಣ್ಣು ಮುಚ್ಕೊಂಡ ಸೂರ್ಯ ಬೆಳಗ್ತಾ ಇಲ್ಲ ಅನ್ನೋದು, ಕಣ್ಣು ಬಿಟ್ಟ ಅವನು ಅಗ್ನಿ ಸ್ವತಃ ಉರಿಯುವ ಸ್ವರೂಪವನ್ನೇ. ಬೆಳಕು ಉಷ್ಣಪಗ ಹೆಚ್ಚು ಉರಿಯೋದು ಉರಿಯೋದು ಅದಿಟ್ಕೋಬಹುದು. ಆರೋಗ್ಬಿಟ್ರೆ ಅಗ್ನಿಯಲ್ಲಿ ಆಗ್ಬಿಡುತ್ತೆ. ಆಕಾಶ ಹಾಗಿಲ್ಲ, ಅಗ್ನಿ ಸ್ವರೂಪ ಇಟ್ಕೋಬೇಕು. ಜ್ವಲನ ಹಾಗೆ ಅಗ್ನಿ ಸ್ವರೂಪ ತಗೊಳ್ಳಿಲ್ಲ, ಜ್ವಲನ ತಗೊಂಡ್ರು. ಜ್ವಲನಕ್ಕೆ ಸನಾದಿ ಸಂಯೋಗ ಅದರಿಂದ ಹೆಚ್ಚಾಗೋದು, ಇಲ್ಲ ಇದು ಕಮ್ಮಿ ಆಗೋದು. ಈ ರೀತಿ ಹಾಗೆ ಮತ್ತು ನಿತ್ಯಸ್ಯ ಅಮೂರ್ತಸ್ಯ ಅಸಂಯೋಗ ವಿಭಾಗ ಧರ್ಮಿಣಃ ಸಂಯೋಗಜ ದೃಷ್ಟ್ಯಾದಿ ಅನಿತ್ಯ ಧರ್ಮವತ್ವಂ ಸಂಭವತಿ. ಅದಕ್ಕೆ ಹೊಂದಲ್ಲ. ನಿತ್ಯವಾಗಿರುವ ಆತ್ಮನ ದೃಷ್ಟಿ
ಅದು ಅಮೂರ್ತವಾದ ಆತ್ಮದೃಷ್ಟಿ. ಸಂಯೋಗ ವಿಭಾಗ ಧರ್ಮವಿಲ್ಲದೆ ಇರೋ ಆತ್ಮದೃಷ್ಟಿ. ಅದು ಆತ್ಮ ಸ್ವರೂಪಕ್ಕೆ ಸಂಯೋಗ ವಿಯೋಗ ಇಲ್ಲ. ಅದು ಮೂರ್ತವೂ ಅಲ್ಲ, ಅದು ಅನಿತ್ಯವೂ ಅಲ್ಲ, ನಿತ್ಯ. ಅದಕ್ಕೆ ಸಂಯೋಗಜ ದೃಷ್ಟ್ಯಾದಿಗಳ ಅನಿತ್ಯ ಧರ್ಮ, ಸಂಯೋಗದಿಂದ ಉಂಟಾದ ದೃಷ್ಟ್ಯಾದಿಗಳ ನಿಮಿತ್ತದಿಂದ ಅನಿತ್ಯತ್ವ ಅದು ಬಂದಲ್ಲ. ಸ್ವರೂಪಕ್ಕೆ ಅದು ಅರಿದೇ ಹೋದ್ರು ಅರಿತಿಲ್ಲ ಅಂತ ಅರಿತಾ ಇರುತ್ತೆ, ಅರಿತಾ ಇದ್ದೆ ಅಂತ ಅರಿಯುತ್ತೆ. ಅದು ಅರಿಯೋದು ಕ್ರಿಯೆ ಯಾವ್ದು ತೋರ್ತಾ ಇದೆಯೋ ಅದಕ್ಕೆ ಮಾತ್ರ ಯಾವುದರ ಸಂಯೋಗದಿಂದ ಆ ಕ್ರಿಯೆ ಉಂಟಾಗುತ್ತೋ ಅವಾಗ ಅದು ತೋರ್ಕೊಳ್ಳುತ್ತೆ. ಆ ಸಂಯೋಗ ಹಿಡಿಯೋದೇ ಕ್ರಿಯೆ ತೋರ್ಕೊಳ್ಳಲ್ಲ. ಮನಸ್ಸಿಗೆ ನೋಡೋದು ಅನ್ನೋದು ಕಣ್ಣಿನ ಸಂಬಂಧದಿಂದ ನೋಡೋದು ವಿಶೇಷ ಉಂಟಾಗುತ್ತೆ. ಕಣ್ಣಿನ ಸಂಬಂಧಪಟ್ಟು ಬೇರೆ ಕಿವಿ ಸಂಬಂಧ ಯೋಚನೆ ಮಾಡಿದ್ರೆ ನೋಡೋದು ಬಿಟ್ಟು ಹೋಗ್ಬಿಡುತ್ತೆ. ಅದು ನಿಜ, ಕರೆಕ್ಟು. ಒಂದು ಇದರಲ್ಲೇ ಇದು ಬಿಟ್ರೆ ಅದರಲ್ಲೇ ಇದು ಇನ್ನೊಂದು. ಆಮೇಲೆ ಮುಳುಗಿಬಿಟ್ರಂತೂ ಯಾವ ಇದರಿಂದ ಆ ತನ್ಮಯತೆ ಬಂದ್ಬಿಡುತ್ತಲ್ಲ, ಇದೇ ಆಗಲ್ಲ. ಅಲ್ಲಿ ಮನಸ್ಸಿನ ಅರಿವು ಆತ್ಮನ ಅರಿವು ಇಟ್ಕೊಂಡು ಮನಸ್ಸಿಗೆ ವಿಶೇಷ ಅರಿವಿಗೆ ಹಿಂದಿಳಿಬೇಕು. ಇಳಿದ್ರೆ ಮನಸ್ಸಿನಲ್ಲಿ ಏನು ವಿಶೇಷ ಜ್ಞಾನ ಆಗಲ್ಲ. ಆತ್ಮನಿಗೆ ಮನಸ್ಸು ಇಂದ್ರಿಯ ಇದ್ರೂ ಇದೇ ಹೋದು ಅರಿವಾಗೇ ಇರುತ್ತೆ. ಇವುಗಳ ನಿಮಿತ್ತದಿಂದ ಅರಿವು ಉಂಟಾಯಿತು ಅಂತೂ ಇದೇ ಆಯ್ತು ಭ್ರಾಂತಿ ಆರೋಪಿತವಾಗ್ತಾ ಇರುತ್ತೆ. ಅದು ಮಾತ್ರ ಎರಡಿಲ್ಲ ಅಂತ ಇದ್ದಾರೆ. ನಿತ್ಯವಾದ ಅಮೂರ್ತವಾದ ಸಂಯೋಗ ವಿಭಾಗ ಧರ್ಮವಿಲ್ಲದ ಆತ್ಮನಿಗೆ ಸಂಯೋಗ ದೃಷ್ಟ್ಯಾದಿ ಅನಿತ್ಯ ಧರ್ಮವತ್ತ ಹೊಂದೋದಿಲ್ಲ. ತಥಾಚ ಶ್ರುತಿ ದೃಷ್ಟೇರ್ವಪಿ ವಿದ್ಯತೆ ವಿನಾಶಿತ್ವಾ. ಶ್ರುತಿ ನೋಡುವಾದ ನೋಟಕ್ಕೆ ಮುಕ್ಕೆಂಬುದಿಲ್ಲ, ಕೊರತೆ ಇಲ್ಲ. ಅದು ಅವಿನಾಶಿ ಆಗಿದ್ಮೇಲೆ ಅದಕ್ಕೆ ಲೋಪವಿಲ್ಲ, ಬಿಟ್ಟೋಗೋದು ವಿಚಾರ ಇಲ್ಲ. ಅವೋ ಏಕರೂಪ. ಹಾಗಾದ್ರೆ ಎರಡು ದೃಷ್ಟಿ ಇದೆ ಅಂತ ಆಯ್ತಲ್ಲ ಅಂತ ಇದು ಬೃಹದಾಗ್ಲಿ ಬರುತ್ತೆ. ಇದೇ ಶಕ್ತಿ ಬರುತ್ತೆ. ಕಿನ್ ದ್ವೇ ದೃಷ್ಟಿ ದೃಷ್ಟು ಬ್ರೂಹಿ ಕೋಸು ಆತ್ಮ ಸ್ವಾಭಾವಿಕ ಯಂ ಆತ್ಮಾನಂ ವಿಧಿವದ್ ಬ್ರಹ್ಮ ನಸ್ಪೃಶಾತ್ಮಾನಂ ಏಷ ಈ ದ್ರಷ್ಟ ಶ್ರೋತ ಮಂತ ಬೌದ್ಧ. ನಾನು ದರ್ಶನಾದಿ ಕ್ರಿಯಾ ಕರ್ತ ಸ್ವರೂಪಂ ದರ್ಶಯಿಸಿ ನಾ ಆತ್ಮಾನ್ ದರ್ಶಯಿಸಿ ನೀ ಗತಿರೇವ ಗಂಭೀರೇವಕಂತ ಸ್ಥಿರ್ಭಾ ಕ್ಷೇತ್ರ ಸ್ವರೂಪಂ ಅಂತ. ಅವಾಗಂದ್ರು ಏನಂತ ದೃಷ್ಟೇ ದೃಷ್ಟ ಶ್ರುತೇ ಶ್ರೋತ ಮತೆ ಮುಕ್ತಾಯ ಕಿಂಚಿತ್ ವಿಶೇಷ. ಈ ದೃಷ್ಟೇ ದೃಷ್ಟ ಇವ ಘಟಸ್ಯ ದೃಷ್ಟ ದೃಷ್ಟ ಸರ್ವದಾಪಿ ದೃಷ್ಟ ಇವ ದ್ರಷ್ಟವ್ಯೇ ಏವ ಭವಾನ್ ವಿಶೇಷಮಃ ದೃಷ್ಟೇ ದೃಷ್ಟ ಇತಿ ಇದ್ದದ್ದು. ಅಶ್ಚತ್ ವಿಶೇಷ ಭಾಷೆ ದೃಷ್ಟೇ ದೃಷ್ಟ ಸಹ ನಿತ್ಯಮೇವ ಪಶ್ಯತಿ ದೃಷ್ಟಿಂ ನ ಕದಾಚಿದಪಿ ದೃಷ್ಟಿ ನ ದೃಶ್ಯತೆ ದೃಷ್ಟ. ದೊಡ್ಡ ಸತ್ಯ ಇದರಲ್ಲಿ ಬಹಳ ಚೆನ್ನಾಗಿದೆ ಆ ಭಾಗ. ಆಶ್ಚರ್ಯ. ಯೋವೇದಿ ಆತ್ಮ ಯೋವೇದಿ ಜಿಘ್ರಾಣ ಆತ್ಮ ಗಂಧಾಯ ಘ್ರಾಣಂ ಯೋವೇದ. ಅದನ್ನು ಸೂತ್ರವಾಗಿ ವಿಶೇಷ ಜ್ಞಾನ ಪ್ರಕಲ್ಪನಾರ್ಥಾನಿ ಬ್ರೂಮ. ಹಾಗಾದ್ರೆ ಆತ್ಮದ ಚೈತನ್ಯವಿದ್ರೆ ಅವನಿಗೆ ಚಕ್ರಾದಿಗಳು ಬೇಕೇ ಇರಲಿಲ್ವಲ್ಲ, ಹಾಗೆ ಇರಬಹುದಾಗಿತ್ತಲ್ಲ ಅಂತಾನೆ. ಇಲ್ಲ, ವಿಶೇಷ ವಿಜ್ಞಾನಕ್ಕೋಸ್ಕರ ಚಕ್ರಾದಿಗಳು ಬೇಕು, ಜ್ಞಾನಕ್ಕೆ ಚಕ್ರಾದಿಗಳು ಬೇಕಿಲ್ಲ ಆತ್ಮನಿಗೆ ಹಾಗುತ್ತಪಟ್ಟಿದ್ದಾರೆ. ಅದೆಲ್ಲ ಕಲೆಕ್ಟ್ ಮಾಡಿ ಒಂದ್ ಕಡೆ ಮಾಡ್ಕೊಂಡು ಅದ ಅವಿರೋಧ ಮಾಡ್ಕೋಬೇಕು. ಅಲ್ಲಿ ಯಾವ ಕಾನ್ಸ್ಟೆಂಟು ಸಂದರ್ಭದ ಹೇಳಿದ್ದು, ಇದು ಯಾವ ಸಂದರ್ಭದ ಹೇಳಿದ್ದು ಅಂತ ಹೇಳ್ಕೊಬೇಕು. ಸ್ವಾಮಿ ಶಂಕರವೇದಾಂತ ಸಾಲ ಅದೇ ಮಾಡೋರು. ತುಂಬಾ ಚೆನ್ನಾಗಿದೆ ಶಂಕರವೇದಾಂತ ಸಾಲ ಪುಸ್ತಕ ಇದೆಯಲ್ಲ, ಅದ್ಭುತ. ಒಳ್ಳೆ ಮನನ ಮಾಡೋದು. ಪ್ರಸ್ಥಾನತ ಎಲ್ಲ ವಿಚಾರವನ್ನು, ಅಧ್ಯಾಸ ವಿಚಾರ, ವಿದ್ಯೆ ವಿಚಾರ, ವಾಕ್ಯಾರ್ಥ ವಿಚಾರ, ಬೇರೆ ಪ್ರಕ್ರಿಯಾ ವಿಚಾರ ಎಲ್ಲ ತಗೊಂಡಿದ್ದಾರೆ. ಅವರು ತಮ್ಮ ಮನನಕ್ಕೆ ಅನುಸಂಧಾನ ಚಿಂತನೆ ಬಸ ಬರ್ಕೊಂಡಿದ್ದಾರೆ. ಅವರಿಗೆ ಎಷ್ಟು ವಾಕ್ಯಗಳ ಒಂದೇ ವಿಷಯಕ್ಕೆ ಎಷ್ಟು ವಾಕ್ಯಗಳು ಎಳ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಕಾಣ್ತಾ ಇದೆ ಪ್ರಸ್ಥಾಂತ ಭಾಷೆಗಳ ಕಣ್ಣಿಗೆ. ಇಲ್ಲಿ ಈ ವಿಷಯ ಇದೆ, ಇಲ್ಲಿ ವಿಷಯ ಇದೆ ಅಂತ ದಿನೋ ಪಾರಾಯಣ ಮಾಡೋದಂತ. ಅವರು ಪಾರಾಯಣ ಮಾಡೋದು ಸುಮ್ಮನೆ ಗೀತಾ ಪಾರಾಯಣ ವಿಶ್ವಾಸ ಹಂಗಲ್ಲ. ಪ್ರತಿಯೊಂದು ವಾಕ್ಯದಲ್ಲಿ ಇವತ್ತು ಏನ್ ವಿಶೇಷ ಅರ್ಥ ಒಪ್ಪಿದ್ರು. ಇವತ್ತೊಂದು ವಿಷಯ ಹೊಳಿತಂತಿದ್ದಂತೆ, ಒಂದು ಯಾವತ್ತು ಓದಿದ್ರು ಒಂದು ವಿಶೇಷ ಅರ್ಥ ಹೊಳೆಯುತ್ತೆ ಭಾಷ್ಯದಲ್ಲಿ ಓದೋದಂತೆ. ಏನು ಓದೋದು, ಏನ್ ತಪಸ್ಸು ಓದೋದು. ಎಷ್ಟ ಭಾಷ್ಯಮಯಂ ತಪಃ, ಎಷ್ಟ ಜ್ಞಾನಮಯಂ ತಪಃ ನಮ್ದಾದ್ರೆ, ಎಷ್ಟ ಅರಿವುದು ಭಗವಂತನಾದ್ರೆ ಎಷ್ಟ ಭಾಷ್ಯಮಯಂ ತಪಃ. ಕಿಂ ತರ್ಹಿ ಏವಂ ತರ್ಹಿ ದ್ವೇ ದೃಷ್ಟಿ ಚಕ್ಷುಷಃ ಅನಿತ್ಯಾ ದೃಷ್ಟಿ ನಿತ್ಯಾ ಚ ಆತ್ಮನಃ.
ಚಕ್ಷುಷ ದ್ವೇ ದೃಷ್ಟಿ ಅಲ್ಲ, ಏವಂತರಿ ದ್ವೇ ದೃಷ್ಟಿ ಅಂತ. ಹೀಗಾದ್ರೆ ಎರಡು ದೃಷ್ಟಿ ಇದೆ ಅಂತ ಆಗುತ್ತೆ. ಒಂದು ಚಕ್ಷುಷಃ ಅನಿತ್ಯ, ಚಕ್ಷುಷ ಕಣ್ಣಿನ ದೃಷ್ಟಿ ಅನಿತ್ಯವಾದ ದೃಷ್ಟಿ ಕಾಮಾಲಿಗೆ. ನಿತ್ಯ ಆತ್ಮನಃ ಅನಿತ್ಯ ದೃಷ್ಟಿಗೆ ಒಂದು ಕಾಮ ಹಾಕೋಬೇಕು. ಪರಿತರಿಹಿದ ಹಾಗಾದ್ರೆ, ಏವಂತರಿಹಿದ ಹೀಗಾದ್ರೆ ಅಲ್ವಾ, ಏವಂಗೆ ಅರ್ಥ ಬಿಟ್ಬಿಟ್ಟಿದ್ದಾರೆ. ತರಿಹಿಂದ ಹಾಗಾದ್ರೆ, ತರಿಹಿ ಅಹಂ ಗಚ್ಚಾಮಿ, ಹಾಗಾದ್ರೆ ನಾನು ಹೋಗ್ತೀನಿ. ತರಿಹಿ ನದಾಸಿ, ಹಾಗಾದ್ರೆ ಕೊಡಲ್ಲ ಅವನು. ಹೌದು, ನಾನು ಹಂಗದಾನೆ. ತರಿಹಿಂದ ಅದಾಗಲ್ಲ. ಏವಂತರಿಹಿಂದ ಹೀಗಾದ್ರೆ ಅಂತ ಕರೆಕ್ಟ್. ಎರಡು ದೃಷ್ಟಿ ಇದೆ ಅಂತ ಆಗುತ್ತಲ್ಲ. ಒಂದು ಚಕ್ಷುಷೋ ದೃಷ್ಟಿ ಅನಿತ್ಯ, ಕಣ್ಣಿನ ದೃಷ್ಟಿ ಅನಿತ್ಯ ಅಂತಲೂ, ಆತ್ಮನ ದೃಷ್ಟಿ ನಿತ್ಯ ಅಂತ ಹೀಗಾಗುತ್ತಲ್ಲ. ಹಾಗೆ ತಥಾಚ ದ್ವೇಷಿ ಶ್ರೋತಸ್ಯ ಅನಿತ್ಯ, ನಿತ್ಯಾಚ ಆತ್ಮಸ್ವರೂಪಸ್ಯ ತಥಾ ದ್ವೇಮತಿ ವಿಜ್ಞಾತಿ ಬಾಹ್ಯ ಬಾಹ್ಯೇ. ಹಾಗೆ ಎರಡು ಶ್ರುತಿ, ಎರಡು ಶ್ರುತಿನೇ ವೇದ ಅಲ್ಲ, ಶ್ರುತಿ ಅಂದ್ರೆ ಹಾಗೆ ಶ್ರೋತಸ್ಯ ಅನಿತ್ಯ ಶ್ರುತಿ ಏಕ, ನಿತ್ಯ ಆತ್ಮಸ್ವರೂಪಸ್ಯ ಅಂತ ಒಂದು. ಶ್ರೋತಸ್ಯ ಅನಿತ್ಯ ಮಾಡ್ಬಿಡೋಣ, ಹೇಗೆ ಮಾಡೋಣ? ತಥಾಚ ದ್ವೇ ಶ್ರುತಿ ಅನಿತ್ಯ ಶ್ರೋತಸ್ಯ, ಶ್ರೋತಸ್ಯ ಅನಿತ್ಯ ಮಾಡಬಾರ್ದು. ಶ್ರೋತಸ್ಯ ಅನಿತ್ಯ ನಾವು ಹೇಳಾಗಿಲ್ಲ, ಅವನು ಹೇಳ್ತಿದ್ದಾನೆ ಅನಿತ್ಯ ಅನಿತ್ಯ ಶ್ರೋತಸ್ಯ, ಅನಿತ್ಯವಾದದ್ದು ಕಿವಿದು. ನೀವೇ ಶ್ರೋತಸ್ಯ ಅನಿತ್ಯ ನೀವೇ ತೀರ್ಮಾನ ಮಾಡೋ ಹಾಗಿಲ್ಲ. ಶ್ರೋತಸ್ಯ ಅನಿತ್ಯ ನಾವೇ ಹೇಳ್ಬಿಟ್ರೆ ಶ್ರೋತಸ್ಯ ಅನಿತ್ಯ ಅವನು ನೀನು ಹೇಳ್ತಾ ಇದ್ದಂಗೆ ಆಗುತ್ತೆ. ಒಂದು ಅನಿತ್ಯವಾದ್ದು ಕಿವಿದು ಅಂತ ಹೇಳ್ತಾ ಇದ್ದೀರಾ, ಕಿವಿದು ಅನಿತ್ಯ, ಅನಿತ್ಯವಾದ್ದು ಕಿವಿದು ಹಂಗಲ್ಲಮ್ಮ. ಕಿವಿದು ಅನಿತ್ಯ ಅಂತ ಅವನೇ ಹೇಳ್ಬಿಟ್ರೆ ಹಂಗಲ್ಲ, ಕಿವಿದು ಅನಿತ್ಯ ಅಂತ ತೀರ್ಮಾನ ಮಾಡ್ತಿಲ್ಲ, ನೀವು ಹೀಗೆ ಹೇಳ್ತಾ ಇದ್ದೀನಿ ಅಂತ ಆಗತ್ತೆ ಅಂತ ಇದ್ದಾನೆ ಅವನು. ಎರಡು ಹೇಳ್ತಾ ಇದ್ರು, ಒಂದು ಅನಿತ್ಯವಾದದ್ದು ಕಿವಿದು, ಹಾಗೆ ಹಾಗೆ ಹೋಗ್ಬೇಕು. ಕಿವಿದ ನಿತ್ಯ ನೀವೇ ತೀರ್ಮಾನ ಮಾಡ್ಬಿಟ್ರೆ, ಕಿವಿದ ನಿತ್ಯ ನೀವು ತೀರ್ಮಾನ ಮಾಡ್ತು, ಆತ್ಮ ನಿತ್ಯ ನಾವು ಹೇಳೋದಂತ ಆಗ್ಬಿಡುತ್ತೆ. ಹಂಗಲ್ಲ, ಒಂದು ಅನಿತ್ಯವಾದದ್ದು ಕಿವಿದು, ಆತ್ಮ ಒಂದು ನಿತ್ಯವಾದದ್ದು, ಅದು ಹೀಗೆ ಎರಡಿದೆ ಅಂತ ಆಗತ್ತೆ. ಹಾಗೆ ಅರ್ಥ ಮಾಡ್ಬೇಕು. ಅಮ್ಮ ಏವಂತರಿ ದ್ವೇ ಶ್ರುತಿ, ಹಾಗಾದ್ರೆ ಎರಡು ಕಿವಿ ಅಂತ ಆಗತ್ತಲ್ಲ. ಹಾಗೆ ಅನಿತ್ಯ ಶ್ರೋತಸ್ಯ ಎರಡು ತರಹ ಕೇಳುವಿಕೆ. ಒಂದು ಅನಿತ್ಯವಾಗಿ ಕೇಳುವಿಕೆ, ಇವನೇ ಇಷ್ಟಪಟ್ಟು ಹೇಳ್ಬಿಟ್ಟು ಶ್ರೋತದ ನಿತ್ಯ ಅಂತ ಹೇಳ್ತಾ ಇಲ್ಲ ಅಂತ, ಶ್ರೋತದ ನಿತ್ಯ ಅಂತ ಇವನು ಹೇಳ್ತಾ ಇಲ್ಲ. ಹಾಗೆ ನೀವು ಎರಡು ಶ್ರುತಿ ಇದೆ ಅಂತ ಹೇಳ್ತಿದ್ರಲ್ವಾ, ಒಂದು ಅನಿತ್ಯವಾದದ್ದು ಕಿವಿದು, ಇನ್ನೊಂದು ಆತ್ಮಂದು. ಹಾಗೆ ಅನಿತ್ಯವಾದದ್ದು ಮನಸ್ಸಿಂದು, ವಿಜ್ಞಾನ ಬುದ್ಧಿದು, ನಿತ್ಯವಾದ ಆತ್ಮಂದು. ಒಂದು ಬಾಹ್ಯ ಹೊರಗಡೆಗಳಿಂದ ಬಂದದ್ದು ಅನಿತ್ಯ, ಅಬಾಹ್ಯವಾದದ್ದು ಒಳಗಡೆಯಿಂದ ನಿತ್ಯ. ಬಾಹ್ಯಾಬಾಹ್ಯ ದೃಷ್ಟಿಯಿಂದ ನಿತ್ಯಾನಿತ್ಯ ವಿಭಾಗ ಆಗುತ್ತೆ. ವಿಜ್ಞಾತಿ ಬಾಹ್ಯಾಬಾಹ್ಯ, ಅಬಾಹ್ಯವಾದ ವಿಜ್ಞಾತಿ ಯಾವುದೋ ಸ್ವರೂಪದ್ದು, ಬಾಹ್ಯವಾದ ವಿಜ್ಞಾತಿ ಆತ್ಮಂದು. ಏಂ ಶೇವ ಅಂದ್ರು, ಹೌದು ಹೀಗೇನೆ ಅಂದ್ರು. ಏಂ ಶೇವ ಅಂದ್ರೆ ಹೀಗೇನೆ. ತಾದ್ರಿಗೆ ಸಿಗಬೇಕಲ್ಲ, ತಾದ್ರಿಗೆ ಏನೋ ಅದರಂತೆ ಅದು ಉಂಟ, ಇದು ಅಲ್ಲ ಅದೇ ಅದು ತಾದ್ರಿಗೆ ತತ್ವ, ಇದು ಏತತ್ವ ಅಲ್ಲ. ತಾದ್ರಿಗೇವ ಏತತ್ವ ಹೇಳ್ತಾ ಇಲ್ಲ, ತಾದ್ರಿಗೇವ ತತ್ವಲ್ಲಿದೆಯಾ? ತತ್ವಲ್ಲಿದೆ ತಾದ್ರಿಕ. ಅದು ಎರಡಿದೆ ಗೊತ್ತಾಗಲ್ಲ. ತಾದ್ರಿಕ ಏವ ಅಂದ್ರೆ ಅದರಂತೆ, ಅದರಂತೆಯೇ, ಅದು ಅದರಂತೆಯೇ ಎಲ್ಲ, ಅದು ಎರಡು ಪದ ಇದೆ. ಭಾಷೆಯಲ್ಲಿ ಗಮನಿಸೋದಿಲ್ಲ, ಭಾಷೆಯಲ್ಲಿ ನಾವು ಗಮನಿಸಲ್ಲ ಅದನ್ನ. ಅವಾಗ ಗೊತ್ತಾಗಿದೆ. ಹೌದು ಹೀಗಿದೆ, ಏನು ವಿಷಯ ಅಂದ್ಬಿಟ್ಟು ಸಿದ್ಧಾಂತ ಇದು.
ಒಪ್ಕೊಳ್ತಾ ಇದ್ದಾರೆ. ಹೌದು ಕಳೆಯ ನಿತ್ಯ ಅನಿತ್ಯ ಎರಡು ದೃಷ್ಟಿ ಇದ್ದೇ ಇದೆ ಅಂತ. ತಥಾಚ ಇಯಂ ಶ್ರುತಿ ಉಪಪನ್ನ ಭವತಿ ದೃಷ್ಟೇ ದ್ರಷ್ಟಾ ಶ್ರುತೇ ಶ್ರೋತ ಇತ್ಯಾದ್ಯ. ಅವಾಗ ಈ ಶ್ರುತಿ ಹೊಂದೋದು. ದೃಷ್ಟಿಗೂ ದ್ರಷ್ಟವು, ಅನಿತ್ಯವಾದ ಈ ದೃಷ್ಟಿಗೂ ಆತ್ಮ ದ್ರಷ್ಟವು, ಅನಿತ್ಯವಾದ ಈ ಶ್ರುತಿಗೂ ಆತ್ಮ ಶ್ರುತಿಯು, ಅನಿತ್ಯವಾದ ಘ್ರಾಣಕ್ಕೂ ಆತ್ಮ ನಿತ್ಯವಾದ ಘಾತಿಗೆ. ದೃಷ್ಟಿಯನ್ನು ನೋಡುವಾತನು, ದೃಷ್ಟಿಯನ್ನ ಯಾವ ದೃಷ್ಟಿ? ಅನಿತ್ಯವಾದ ಲೌಕಿಕವಾದ ದೃಷ್ಟಿಯನ್ನು ನೋಡುವಾತನು. ನೋಡುವಾತನು ಅಂದ್ರೆ ನೋಡೋ ಕ್ರಿಯೆ ಅಲ್ಲ, ನೋಡಿಸ್ಕೊಂಡ ಇದರಿಂದ ನೋಡುವಾತನು ಅನ್ಸ್ಕೊಂಡ. ಅವನು ಕೇಳಿಸ್ಕೊಂಡ ಕಿವಿಯಿಂದ ಅವನು ಕೇಳುವಾತನು ಅನ್ಸ್ಕೊಂಡ. ಅವನು ಕೇಳುವಾತನು ನೋಡುವಾತನ ಅರಿವು ಅಷ್ಟೇ. ಅರಿವಿಗೆ ಏನೇನೇನೇನು ವಿಷಯವಾಗಿ ತೋರುತ್ತೋ ಅದೆಲ್ಲ ಅರಿತಾ ಹೋಗ್ತಾನೆ. ಕಣ್ ಕಡೆಯಿಂದ ನೋಡುವಾತನು, ಕಿವಿ ಕಡೆಯಿಂದ ಕೇಳುವಾತನು. ಹಾಗೆ ಅವಾಗ ಈ ಶ್ರುತಿ ಹೊಂದತ್ತೆ. ದೃಷ್ಟಿಗೂ ದ್ರಷ್ಟು ಶ್ರುತಿಗೂ ಶ್ರೋತೃ ಒಂದೇ ಶ್ರುತಿ. ಲೋಕೇಪಿ ಪ್ರಸಿದ್ಧಂ ಚಕ್ಷುಷಸ್ತಿಮಿರ ಆಗಮ ಅಪಾಯಯೋ ನಷ್ಟಾದೃಷ್ಟಿ ಜಾತಾದೃಷ್ಟಿ ಇತಿ ಚಕ್ಷುದೃಷ್ಟೇ ಅನಿತ್ಯತ್ವ. ಲೋಕದಲ್ಲೂ ಕೂಡ ಇದು ಪ್ರಸಿದ್ಧ. ಕಣ್ಣಿಗೆ ಕ್ಯಾಟ್ರಾಕ್ ಬಂದೆ, ತಿಮಿರ ಅಂದ್ರೆ ಪೊರೆ, ಪೊರೆ ಬಂದ್ರೆ ಪೊರೆ ಹೋದ್ರೆ, ಪೊರೆ ಬಂತು ಇವನಿಗೆ ಯಾವ ಕಾಣ್ತಾನೆ ಇಲ್ಲ ಅಂತ, ಪೊರೆ ಇವಾಗೆಲ್ಲ ಕಾಣ್ತಾ ಇದೆ ಅಂತ. ಇದು ಅನಿತ್ಯ. ಒಮ್ಮೆ ಕಾಣುದು ಕಾಣುದು, ಅದೇ ಕಾಣ್ತಾ ಇಲ್ಲ ಅನ್ನೋದು ಕಾಣುತ್ತೆ. ಕಾಣದೇ ಇದ್ದಾಗ ನಂಗೆ ಏನು ಕಾಣ್ತಾನೆ ಇಲ್ಲ ಅಂದ್ರೆ ನಂಗೇನು ಕೇಳಿಸ್ತಾ ಇಲ್ಲ ಅಂತ ಕೇಳಿಸ್ತಾ ಇಲ್ಲ ಅಂತ ಕೇಳಿಸ್ತಾ ಇರುತ್ತೆ. ನಂಗೆ ಯಾಕೋ ಏನು ಕೇಳಿಸ್ತಾನೆ ಇಲ್ಲ ಅಂತ, ನಂಗೆ ಯಾಕೋ ಏನು ಕೇಳಿಸ್ತಾ ಇಲ್ಲ ಅಂತ ಕೇಳಿಸ್ತಾ ಇರೋದು ಯಾರಿಗೆ? ನನಗೇನು ನಾನು ಅನ್ನೋದಕ್ಕೋ, ನಾನು ಅನ್ನೋದನ್ನ ಬಿಟ್ಕೊಟ್ಟೆ ಸ್ವರೂಪಕ್ಕೋ. ನಾನು ಅದು ತೋರ್ತಾ ಇದೆ. ಅದು ನಾನಲ್ಲ. ಅದು ನಾನಾಗಿ ವಿವೇಕ ಇಲ್ಲದೇನೆ ನಾನಾಗ ತೋರ್ತಾ ಇದೀವಿ ಹೊರತು ನನಗೆ ಕಿವಿ ಕೇಳಿಸ್ತಾ ಇಲ್ಲ, ಅದು ಕೇಳಿಸ್ತಾ ಇದೆ ಅನ್ನುವಾಗ ನನಗೆ ನಾವ್ ಏನ್ ಮಾಡ್ತೀವಿ? ಅಂತಃಕರಣವನ್ನು ಚೈತನ್ಯವನ್ನು ಸೇರಿಸ್ಕೊಂಡು ನನಗೆ ಕಾಣ್ತಾ ಇದೀವಿ. ಅದು ನಾನಲ್ಲ. ಅದು ಬರೀ ಸ್ವರೂಪ. ಅದು ಸ್ವರೂಪಕ್ಕಾದ ಅನುಭವವನ್ನ ಅಂತಃಕರಣ ನನಗೆ ಅಂತ ಹೇಳ್ಕೊಳ್ತಾ ಇದೆ. ನನಗೆ ಕೇಳಿಸ್ತಾ ಇಲ್ಲ ಅಂತ ಕೇಳಿಸ್ತಾ ಇದೆ, ಕಾಣ್ತಾ ಇಲ್ಲ ಅಂತ ಕಾಣ್ತಾ ಇದೆ, ಗೊತ್ತಾಗ್ತಿದೆ. ಅಲ್ಲಿ ಕೇಳಿಸ್ತಾ ಇಲ್ಲ ಅಂತ ಕೇಳಿಸ್ತಾ ಇದೆ ಅಂದ್ರೆ ಕೇಳಿಸ್ತಾ ಇದೆ ಅಂತ ಗೊತ್ತಾಗಿದೆ ಅಂತ ಅರ್ಥ. ಹಾ, ಅಂತಃಕರಣದ್ದು ಮಾಡ್ಕೊಂಡಿದ್ದೀವಿ. ಅಂತಃಕರಣ ಗೊತ್ತಾಗಿಲ್ಲ ಅಂತ ಗೊತ್ತಾಗುತ್ತಲ್ಲ. ಯಾಕೋ ನನ್ನ ಮನಸ್ಸಿಗೆ ಅರ್ಥ ಆಗ್ತಿಲ್ಲ ಅಂತ ಅರ್ಥ ಆಗ್ತಿದೆ. ಅರ್ಥ ಆಗ್ತಿಲ್ಲ ಅಂತ ಅರ್ಥ ಆಗುತ್ತೋ, ಅರ್ಥ ಆಗ್ತಿಲ್ಲ ಅಂತ ಅರ್ಥ ಆಗಲ್ವಾ? ಅರ್ಥ ಆಗಿಲ್ಲ ಅಂತ ಅರ್ಥ ಆಗದೆ ಹೋದ್ರೆ ಏನಾಗ್ತದೆ ಹೇಳೋ? ಅರ್ಥ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಅರ್ಥ ಆಗ್ಲಿಲ್ಲ ಅಂತ ಅರ್ಥ ಆಗದೆ ಹೋದ್ರೆ ಅರ್ಥ ಆಗ್ಲಿಲ್ಲ ಅಂತ ಹೇಳಕ್ಕಾಗಲ್ಲ. ಅರ್ಥ ಆಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ ಆಗ್ಬೇಕು, ಇಲ್ಲಾಂದ್ರೆ ಅರ್ಥ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಅರ್ಥ ಆಗಿಲ್ಲ ಅಂತ ಅರ್ಥ ಆದ್ಮೇಲೆ ಅರ್ಥ ಇಲ್ಲ ಅಂತ ಅರ್ಥ ಏನೋ ಅಲ್ಲಯ್ಯ. ಅರ್ಥ ಆಗಿಲ್ಲ ಅಂತ ಅರ್ಥ ಆದ್ಮೇಲೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಅರ್ಥ? ಅದಕ್ಕೆ ಯಾವ್ದಕ್ಕೆ ಅರ್ಥ ಆಗ್ಲಿಲ್ಲ ಅಂತ ಅರ್ಥ ಆಗುತ್ತೋ ಅದಕ್ಕೆ ಅರ್ಥ ಆಗೋದು ಅರ್ಥ ಆಗದೆ ಇರೋದು ಎರಡೂ ಇಲ್ಲ. ಅದಕ್ಕೆ ಅರ್ಥ ಆದ್ಮೇಲೆ ಹೆಚ್ಚು ಇಲ್ಲ, ಅರ್ಥ ಆಗದೆ ಇರೋದು ಕೊರತೆಯೂ ಇಲ್ಲ. ಅದೇ ನಾನು, ಅದೇ ತಾನು, ಅದೇ ಸ್ವರೂಪ. ಅದೇ ಅಂದ್ರೆ ಪರೋಕ್ಷ ಅಲ್ಲ. ಅದೇ ಅಂತಂದ್ರೆ ಅದೇನು ಅದು ಅನ್ನೋದು ಯಾವ್ದನ್ನ? ತಾನಲ್ಲದನ್ನ. ಅದು ಅನ್ಬಹುದಾ? ತನ್ನನ್ನ ಅರ್ಥ ಆಗ್ಲಿಲ್ಲ ಅಂತ ಅರ್ಥ ಆಗ್ತಾ ಇರೋ ಅನುಭವನ ಅದು ಅನ್ಬಹುದಾ? ಇದು ನಾನು ಮಾಡ್ಕೊಂಡು ಅದು ಅಂತ ಇದೀವಿ. ಎಷ್ಟು ಅವಿವೇಕ ಅಂದ್ರೆ ನಿಜವಾಗಿ ತನ್ನನ್ನು ಅದು ಅನ್ನೋದು ಆತ್ಮನಾಮ ಪರೋಕ್ಷ ಹೇಳ್ಕೋಬಾರ್ದು. ಅವನು ಯಶವಂತ ಯಶ್ ಬಂದ, ಸುರೇಶ ಬಂದ ನೀನೇ ಹೇಳ್ಕೊ ಹಾಗಿಲ್ಲ. ನೀನು ಯಶ್ ಬಂದ, ಸುರೇಶ ಬಂದ ಹೇಳ್ಬಾರ್ದು, ತಪ್ಪದು. ಶಾಸ್ತ್ರ ಪ್ರಕಾರ ತನ್ನನ್ನು ಪರೋಕ್ಷ ಮಾಡ್ಕೊಂಡ್ರೆ ಅವನು ಇದಾಗ್ತಾನೆ, ನಿಂದಿತ ಆಗ್ತಾನೆ, ಇದಾಗ್ತಾನೆ, ಶಾಸ್ತ್ರ ದೋಷಿ ಆಗ್ತಾನೆ. ಅವನು ಪರೋಕ್ಷವಾಗಿ ತನ್ನನ್ನು ಹೇಳ್ಕೋಬಾರ್ದು. ಅತ್ಯಂತ ಅಪರೋಕ್ಷ ಆಗಿರೋ ತನ್ನ ಪರೋಕ್ಷ ಹೇಳ್ಕೋಬಾರ್ದು. ಅದು ಅನುಭವ ಪರೋಕ್ಷ ಅಲ್ವಲ್ಲ. ಆಗ್ಬೋದು, ದೇಹದಿಂದ ಹೇಳ್ಕೊಬಹುದು. ಅಯ್ಯೋ ಈ ದೇಹ ಇಂದ ಗೋಳಕೊಳುತ್ತೆ, ದಿನ ಹುಷಾರ್ ತಪ್ಪತ್ತೆ, ಹಾಗೆ ಹೇಳ್ಕೊಬಹುದು. ತನ್ನನ್ನ ಅಂಥವನು ಪರೋಕ್ಷದವನು ಅಂತ ತನ್ನನ್ನ ಗುರುತಿಸ್ಕೋಬಾರ್ದು. ತನ್ನನ್ನೇ ಅವನು ಅಂತ ಅನ್ಕೊಳ್ಳೋದು ಪರೋಕ್ಷವಾಗಿ, ಹಂಗ ಹೇಳ್ಕೋಬಾರ್ದಪ್ಪ. ಆಮೇಲೆ ಅನುಭವ ಒಪ್ಪಲ್ಲಪ್ಪ. ಮಕ್ಕಳು ಹೇಳ್ಕೊತಾರೆ ಸೀತೆ ಬಂದು, ಸೀತೆ ಅಂತ ಅವಳೇ ಹೇಳ್ಕೊತಾರೆ ಸೀತೆ ಬಂದು ತನ್ನ. ಮಕ್ಕಳಿಗೆ ನಾನು ಒಂದು ಬೇಗ ಗೊತ್ತಾಗಲ್ಲ, ನಾನು ಒಂದು ಬರೋದ್ರ ಟೈಮ್ ತಗೊಳತ್ತೆ. ಅದು ಬಹಳ ಪ್ರಿಯ ಗೊತ್ತಾ. ನಾನು ಅದು ತುಂಬಾ ಪ್ರಿಯ ವಸ್ತು. ಅದು ಪ್ರಿಯ ಕಲ್ಪಿತ ರೂಪ. ಅದು ಕಲ್ಪಿತ ನಾನೇ ಅಷ್ಟು ಪ್ರಿಯವಾದ್ರೆ ಆ ಕಲ್ಪಿತ ನಾನಿಗೆ ತಡಿಕೆ ಅಂತಿರುವ, ಅದಕ್ಕೆ ಹಿನ್ನೆಲೆ ಅಂತಿರುವ ಸ್ವರೂಪ ಇದೆಯಲ್ಲ, ಅದು ಸಕ್ಕರೆ ಹೇಗೆ ಸಿಹಿಯೋ ಅದು ಪ್ರಿಯ ಅಲ್ಲ, ಪ್ರಿಯವೇ ಸ್ವರೂಪ. ಅದು
ಎದಕ್ ಪ್ರಿಯ ಅದು ಗುಣ ಬರುತ್ತೆ. ಅದಕ್ಕೆ ಗುಣ ಅಲ್ಲ, ಸ್ವರೂಪ ಅದು. ಅದಕ್ಕೆ ತದೇತ ಪ್ರಿಯ ಪುತ್ರ ಪ್ರೇಯೋವಿತ್ತ ಪ್ರೇಯೋನ್ಯ ಸ್ಮಶುತಿ, ಎಲ್ಲಕ್ಕಿಂತಲೂ ಪ್ರಿಯತಮ ಅಂತಂದ್ರೆ. ಇಷ್ಟು ಸುಪ್ರಸಿದ್ಧವಾಗಿ ಅನುಭವೈಕ ವೇದ್ಯವಾಗಿ ತಾನೇ ಆಗಿದ್ರು ಕೂಡ ಕಣ್ಣ ಮುಚ್ಚಾಲೆ ಆಟ ಆಡಿಸ್ತಾ ಇದ್ದಾರಲ್ಲ, ಅವ್ರು ಹೆಂಗ್ ಗೊತ್ತಾಗ್ತಾ ಇದೆ, ಏನ್ ಮಾಡಿದ್ರು ಅದು ಇದಾಗ್ತಾ ಇಲ್ಲ, ಪರಿಸ್ಥಿತಿ ಹೋಗ್ತಾ ಇಲ್ಲ, ಇಲ್ಲಕ್ಕೆ ಆಗ್ತಿಲ್ಲ ಅಲ್ಲಿ ಮನಸ್ಸಿಗೆ. ಲೋಕದಲ್ಲೂ ಕೂಡ ಪ್ರಸಿದ್ಧ ಇದು. ಕಣ್ಣಿಗೆ ಪೊರೆ ಬಂದಾಗ, ಪೊರೆ ಹೋದಾಗ, ಪೊರೆ ಬಂದಾಗ ದೃಷ್ಟಿ ಹೋಯ್ತು ಅಂತಾನೆ. ಪೊರೆ ಹೋಯ್ತು ಅಂದ್ರೆ ಜಾತ ದೃಷ್ಟಿ ಅಂತಾನೆ, ಅರಿವು ಉಂಟಾಯ್ತು ಅಂತಾನೆ. ಕಣ್ಣು ಬಂತು, ಇವಾಗ ಕಾಣ್ತಾ ಇದೆ ಅಂತ. ಹಾಗೆ ಜಾತ ದೃಷ್ಟಿ. ಈ ರೀತಿ ಚಕ್ಷು ದೃಷ್ಟಿ ಇದೆಯಲ್ಲ, ಅದು ಅನಿತ್ಯ ಅನ್ನೋದು ಲೋಕದಲ್ಲಿ ಎಲ್ಲರಿಗೂ ಗೊತ್ತು. ಉದ್ಧ ಚಕ್ಷುಷಾಂ ಸ್ವಪ್ನೆ ಸಾಧಿ ದರ್ಶನ ಅಂತ ಬರೆದ ಭಾಷೆಗಾರರು. ಇಲ್ಲದ ಬದಿಯಾ ರಾತಾದೃಷ್ಟ ಬೃಹದಾಗಿ ನಾನು ಹೇಳಿದ್ದು. ಗಿರಿಶೃಂಗ ಮಧ್ರಾಕ್ಷಂ ವನರಾಜನ ಹೊಸ್ತಿರ ಮಧ್ರಾಕ್ಷಂ ಅಂತ ಕಣ್ಕಿಳಿಸ್ಕೊಂಡವರು ಕನಸಿನಲ್ಲಿ ಆನೆ ಕಂಡೆ, ಬೆಟ್ಟ ಕಂಡೆ, ಏನ್ ಕಂಡೆ ಅಂತಾರೆ. ಅದು ಈ ಕಣ್ಣಿನ ನೋಡೋದು ಅಲ್ಲ ಅಂತ ಲೋಕದವರಿಗೂ ಗೊತ್ತು. ಕನಸಿನಲ್ಲಿ ಆನೆ ಕಾಣೋದು, ಬೆಟ್ಟ ಈ ಕಣ್ಣಿನ ಕಾಣ್ತೀವಿ ಅಂತ ಇಂಪ್ರೆಷನ್ ಸರಿ. ಕನಸಲ್ಲಿ ಕಾಣುವಾಗ ಈ ಕಣ್ಣಿನ ಕಂಡೇನಲ್ಲಪ್ಪ. ಸರಿ, ಕರೆಕ್ಟ್, ಅದು ಒಪ್ತೀನಿ. ಕನಸಿನಲ್ಲಿ ಅವ್ರು ಕುರುಡರು ಇವತ್ತು ನಾನು ಆನೆ ಕಂಡೆ ಅಥವಾ ಇದನ್ನ ಪರ್ವತ ಕಂಡೆ ಅನ್ನೋ ಈ ಕಣ್ಣಿನ ಕಂಡೆ ಅನ್ನೋದಪ್ಪ ಅವರು. ಕನಸಿನಲ್ಲಿ ನಾನು ಆನೆ ಕಂಡೆ, ಬೆಟ್ಟ ಕಂಡೆ ಅನ್ನುವಾಗ ಕಣ್ಕಿಳಿಸೋರು ಅವರು ಅಲ್ಲಿ ಬೇರೆ ಕಣ್ಣಿರುತ್ತೆ ಅಂತ ತತ್ಕಾಲಕ್ಕೆ ಒಂದು ಒಪ್ಕೊಂಡಿರ್ತಾರೆ. ಆ ಈ ಎಚ್ಚರದಂತೆಯೇ ಅದು ತತ್ಕಾಲಕ್ಕೆ ಎಚ್ಚರವಾಗಿರುತ್ತೆ, ಅಲ್ಲಿ ಕಣ್ಣಿದ್ದೇ ಇರುತ್ತೆ. ಭಾಷಿಕರು ಅದು ಕೊಟ್ಟಿರೋದು, ಅದು ಪ್ರೂವ್ ಆಗೋದೇ ಇಲ್ಲಪ್ಪ ದೃಷ್ಟಾಂತ ಅಲ್ಲಿ. ಸರಿ, ಮನಸ್ಸಿನ ಅಲ್ಲ, ಲೋಕದಲ್ಲಿ ಕನಸಿನಲ್ಲಿ ಬರೀ ಮನಸ್ಸು ಆಮೇಲೆ ಕನಸಲ್ಲಿ ಮನಸ್ಸಿನ ಕಂಡೆ ಅಂತ ಅನ್ನೋದೇ ಇಲ್ಲ. ಅದನ್ನೂ ಸ್ವಲ್ಪ ಕಾಲ ಯಥಾಚ ಶ್ರುತಿಮತ್ಯಾದೀನಾಂ. ಹಾಗೆ ಏನೋ ಕಿವಿಗೆ ಗಿಗ್ಗೆ ಬಂದು ಕಿವಿ ಕೇಳಿಸ್ತಾನೆ ಇಲ್ಲ ಅಂತ ಆಮೇಲೆ ಡ್ರಾಫ್ಟ್ ಬಿಟ್ಕೊಂಡು 3-4 ದಿವಸ ಹೋಗಿ ಪಿಸ್ಕಾರಿ ಹೊಡ್ಸ್ಕೊಂಡು ಎಲ್ಲ ತೆಗೆಸ್ಕೊಂಡು ಅಯ್ಯೋ ಎಲ್ಲ ಕೇಳಿಸ್ತಾ ಇದೆ, ಎಲ್ಲ ಇದಾವೆ. ನಮ್ಮ ಅಕ್ಕಂಗೆ ಆದೀನಾಂಚ ನಿತ್ಯತ್ವಂ ಸಿದ್ಧಮೇವ ಲೋಕೆ. ಇಲ್ಲಿ ಮಚಿಯಲ್ಲಿ ತತ್ಕಾಲದಲ್ಲಿ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂತ ಅರ್ಥ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ದಿಲ್ಲ ಅದು ಗೊತ್ತಾಗ್ತಿಲ್ಲ ಕಣ್ರಿ ಅಂತ. ಗೊತ್ತಾಗ್ತಿಲ್ಲ ಗೊತ್ತಾಗ್ತಾನೆ ಇರುತ್ತೆ, ಅದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಾಗ್ತಿಲ್ಲ ಅನ್ನೋದು ಏನ್ ಗೊತ್ತಾಗ್ತಿಲ್ಲ ಹೇಳೋದು ಕೇಳಿದ್ರೆ ನೀವು ಏನೇ ಹೇಳ್ದಲ್ಲ, ಏನೇ ಹೇಳ್ದಲ್ಲ ಗೊತ್ತಾಗ್ತಿದ್ದಲ್ಲ, ಏನ್ ಗೊತ್ತಾಗ್ಲಿಲ್ಲ ನಿಂಗೆ? ಗೊತ್ತಾಗಲಿಲ್ಲ ಪ್ರೂವ್ ಮಾಡಕ್ಕಾಗಲ್ಲ. ಗೊತ್ತಾ ಏನ್ ಗೊತ್ತಾಗಿಲ್ಲಪ್ಪ ಈ ಲೆಕ್ಕ ಅದೇ ಬುದ್ಧಿಗೆ ಏನ್ ಗೊತ್ತಾಗಲಿಲ್ಲ? ಅದೇ ಏನು ಅರ್ಥ ಅಷ್ಟು ಅರ್ಥ ಆಯ್ತಲ್ಲ, ಇನ್ನೇನು ಅರ್ಥ ಆಗದೆ ಇರೋದು ಯಾವ್ದು ಹೇಳಕ್ಕಾಗಲ್ಲಪ್ಪ. ಏನೋ ಅರ್ಥ ಇಲ್ಲ, ಅರ್ಥ ಆಗಿದೆಯಲ್ಲ. ಅಜ್ಞಾನ ಏನ್ ಮಾಡಿ ಪ್ರೂವ್ ಮಾಡಕ್ಕಾಗಲ್ಲ ಅಲ್ವಾ? ಅರ್ಥ ಇಲ್ಲ ಅಂತ ಪ್ರೂವ್ ಮಾಡಕ್ ಆಗೋದೇ ಇಲ್ಲ. ಎಷ್ಟು ಗೊತ್ತಾಗ್ಲಿಲ್ಲ ಅನ್ನೋದು ಅದು ಅಷ್ಟು ಗೊತ್ತಾಗಿಲ್ಲ ಅಂತ ಹೇಳ್ಬೇಕು. ನೀವು ಅನ್ವಯ ಮಾಡಿ ಲೆಕ್ಕ ಆಮೇಲೆ ಇದು ಗೊತ್ತಿಲ್ಲ ಮುಂಚೆ ನಿಂಗೆ ಆಮೇಲೆ ಹೇಳ್ಬೇಕು ಅರ್ಥ. ಮೊಬೈಲ್ ಇದ್ಕೊಳೋ ಅನುಭವ ನೋಡ್ಕೊಂಡ್ರೆ ಒಂದು ಪದಾರ್ಥ ಗೊತ್ತಾಗ್ಲಿಲ್ಲ, ಇಲ್ಲ ವ್ಯಾಕರಣ ಗೊತ್ತಾಗ್ಲಿಲ್ಲ ಅಂತ ನಾವ್ ಹೇಳ್ತೀವಲ್ಲ, ಹೇಳೋ ಅನುಭವದಲ್ಲಿ ನಾವ್ ಏನಾಗಿರ್ತೀವಿ? ಆ ಗೊತ್ತಾಗಿಲ್ಲ ಅನ್ನೋದನ್ನ ವೆರಿಫೈ ಮಾಡೋರಾಗಿರ್ತೀವಿ. ಯಾಕೆಂದ್ರೆ ಗೊತ್ತಾಗಿಲ್ಲದೆ ಇರೋದನ್ನ ರಿಕಲೆಕ್ಟ್ ಮಾಡ್ತಾ ಇದೀವಲ್ಲ ನಾವು, ಗೊತ್ತಾಗ್ಲಿಲ್ಲ ಅಂತ. ಸೊ ನಾನ್ ಏನಾಗಿರ್ತೀನಿ? ನಾನ್ ಮಾಡ್ಕೊಳ್ಳೋನೇ ಆಗಿರ್ತೀನಿ. ಸೊ ಆ ಗೊತ್ತಾಗಿಲ್ಲ ಅನ್ನೋನ್ ಸಿಗದೇ ಇಲ್ಲ. ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇರ್ತೀನಿ. ಗೊತ್ತಾಗ್ಲಿಲ್ಲ ಅನ್ನೋದು ಆಗೋದೇ ಇಲ್ಲ. ಗೊತ್ತಾಗ್ಲಿಲ್ಲ ಅನ್ನೋ ವಿಚಾರ ಆಗೋದೇ ಇಲ್ಲ. ಗೊತ್ತಾಗ್ಲಿಲ್ಲ ಅನ್ನೋದು ವಸ್ತು ಅಲ್ಲ. ಅನುಭವದಲ್ಲಿ ಒಂದೇ ಅನುಭವ ಅಟ್ ಅ ಟೈಮ್ ಆಗೋದು ಎಕ್ಸ್ಪೀರಿಯನ್ಸ್ ಅಲ್ಲಿ. ಈಗ ನನಗ್
ಗೊತ್ತಾಗ್ಲಿಲ್ಲ ಅನ್ನೋದನ್ನ ನಾನೀಗ ಪರಾಮರ್ಶೆ ಮಾಡಕ್ ಹೋದಾಗ ನಾನ್ ಏನಾಗಿರ್ತೀನಿ, ಪರಾಮರ್ಶೆ ಮಾಡೋನಾಗಿರ್ತೀನಿ. ಸೊ ನಾನು ಅರಿವಿನ ಸ್ವರೂಪದವನಾಗಿರ್ತೀನಿ. ಆ ಗೊತ್ತಾಗ್ಲಿಲ್ಲ ಅನ್ನೋದನ್ನ ವೃತ್ತಿಯಿಂದ ನಾನು ರಿಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹೌದು. ಸೊ ಆ ಗೊತ್ತಾಗ್ಲಿಲ್ಲ ಅನ್ನೋದನ್ನ ಹುಡ್ಕೊಂಡು ಹೋದ್ರೆ ನಾವು ಸಿಗದೇ ಇಲ್ಲ. ಸಿಗೋದಿಲ್ಲ. ಯಾವ್ದು ಗೊತ್ತಾಗಿಲ್ಲ ನೋಡಕ್ ಹೋದ್ರೆ ಸಿಗೋದೇ ಇಲ್ಲ ಅದು. ಆಮೇಲೆ ಏನ್ ಮಾಡ್ತೀವಿ ಅನ್ನೋದನ್ನ ಆಮೇಲೆ ಯಾರೋ ಹೇಳಿದ್ಮೇಲೆ ಇದು ಅರ್ಥ ಆದ್ಮೇಲೆ ಓ ಈ ಅರ್ಥ ಗೊತ್ತಿರ್ಲಿಲ್ಲ, ನಮ್ ಬುದ್ಧಿನೇ ಜೋಡಿಸುತ್ತೆ ಇದು ಅನುಭವನ. ಎಲ್ಲಾನು ಅನುಭವಗಳು ಹಾಗೆ. ಈಗ ಹಿಂಗ್ ಹೊಡ್ಕೊಂಡೆ ಕಾಲ್ಗೆ, ಈಗ ನೋವು ಆಯ್ತು ಅಂತೀನಿ. ಈಗ ನೋವಿನ ಅನುಭವನ ಪರಾಮರ್ಶೆ ಮಾಡುವಾಗ ನೋವಿರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಗೊತ್ತಾಗುತ್ತೆ ಅಷ್ಟೇ. ಹೊಡ್ಕೊಂಡೆ ಗೊತ್ತಾಯ್ತು, ಇವಾಗ ಆ ಕಾಲದಲ್ಲಿ ಒಂದ್ ಅನುಭವ ಇರುತ್ತೆ. ಪರಾಮರ್ಶೆ ಮಾಡುವಾಗ ನನಗೆ ನೋವಾಯ್ತು ಅಂತೀನಲ್ಲ, ಆ ನಾನು ಸಿಗದೇ ಇಲ್ಲ. ಆ ನೋವಾಗಿದ್ದ ನಾನು ಹುಡ್ಕಕ್ಕೆ ಈ ನಾನು ಹೊರಟಿರ್ತೀನಲ್ಲ, ಆ ನಾನು ಇರದೇ ಇಲ್ಲ. ಸ್ವಲ್ಪ ಸೂಕ್ಷ್ಮ ಇದು, ಬಹಳ ಸೂಕ್ಷ್ಮ. ಸ್ವಲ್ಪ ಏನು ಗೊತ್ತಾಗಲ್ಲ, ಅದು ಅರ್ಥ ಆಗಲ್ಲ. ಆತ್ಮದೃಷ್ಟ್ಯಾದೀನ ಅಂತ ನಿತ್ಯತ್ವ ಪ್ರಸಿದ್ಧಮೇ ಬಲೋಗಿ. ಆತ್ಮದೃಷ್ಟಿ, ಆತ್ಮಶ್ರುತಿ, ಆತ್ಮಮತಿ ಇದೆಯಲ್ಲ. ದೃಷ್ಟಿ ಶ್ರುತಿ ಮತಿ ಅನೇಕ ಅಲ್ಲ ಆತ್ಮದಲ್ಲೇ. ಇದೊಂದು ಅನೇಕ ಹೇಳ್ಬೇಕೆ ಹೊರತು ಆತ್ಮನ ಕಡೆಯಿಂದ ದೃಷ್ಟಿ ಶ್ರುತಿ ಮತಿ ವಿಜ್ಞಾತಿ ಅಂತ ಇಲ್ಲ. ಅವುಗಳು ನಿತ್ಯ, ಅವುಗಳು ಬಹು ಜನ ಬರಲ್ಲ ಆತ್ಮನಿಗೆ. ಆತ್ಮನ್ ಬರೀ ಅರಿವೆ. ಆದ್ರೂ ಇದರಿಂದ ದೃಷ್ಟಿ, ಇದರಿಂದ ಶ್ರುತಿ, ಇದರಿಂದ ಮತಿ ಅಂತ ಅಂದ್ಕೊಂಡು ಅವುಗಳು ನಿತ್ಯ ಅಂತ ಹಾಗೆ ಆರೋಗ್ಯ ಮಾಡ್ಕೊಳ್ಬೇಕೆ ಹೊರತು ಅವಾಗ ದೃಷ್ಟ್ಯಾಧೀನ ಬಹುವಚನ ಹಾಕಿದ್ರಲ್ಲ. ಸರಿ, ಅಲ್ಲಿ ಬರೋದೇ ಇಲ್ಲ ಅಷ್ಟು. ಅಲ್ಲಿ ಆತ್ಮ ಸ್ವರೂಪದಲ್ಲಿ ಅಷ್ಟಿಲ್ಲೇ ಇಲ್ಲ. ಅದು ಬರೀ ಅರಿವೆ. ಅವುಗಳು ಆತ್ಮ ನಿತ್ಯ ಅಂದಿಲ್ಲ. ಸರಿ, ಶ್ರುತೇ ಇಲ್ಲಿ, ಶ್ರುತೇ ಶ್ರೋತ ಅಂದ್ರೆ ಶ್ರುತಿ ಇಲ್ಲ. ಅಲ್ಲಿ ಅನೇಕ ಇಲ್ಲ ಅಂದೆ. ಆತ್ಮದೃಷ್ಟ್ಯಾಧೀನ ಅಂದ್ಮೇಲೆ ಆತ್ಮದ ದೃಷ್ಟಿ ಶ್ರುತಿ ಮತಿ ವಿಜ್ಞಾತಿಗಳು ಅನೇಕ ಇದೆ. ಕುಡಿದ್ಬಿಡ್ತೇರೋ. ಭಜತಿ ಉದ್ಧತ ಚಕ್ಷು ಸ್ವಪ್ನೆ ಅದ್ಯಮಯ ಭ್ರಾತಾ ದೃಷ್ಟ ಇತಿ. ಇದನ್ನ ಏನ್ ಇಂಪ್ರೂವ್ ಮಾಡ್ತಿದ್ದಾರೆ? ಹೌದು, ಕಣ್ ಕೇಳಿಸ್ಕೊಂಡವನು ಹೇಳ್ತಾನೆ, ಅಥವಾ ಕಣ್ ಕಳ್ಕೊಂಡವನು ಹೇಳ್ತಾನೆ, ಇವತ್ತು ನನ್ನ ಕನಸಲ್ಲಿ ನಾನು ಅಣ್ಣನ್ ನೋಡ್ದೆ, ತಮ್ಮನ್ ನೋಡ್ದೆ ಅಂತಾನೆ. ಸರಿ, ಇದರಿಂದ ಏನಾಯ್ತು? ಆತ್ಮದೃಷ್ಟಿ ನಿತ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ ಭಾಷ್ಯಕಾರರು. ಅದ್ರಲ್ಲಿ ಆತ್ಮದೃಷ್ಟಿ ಏನ್ ಪ್ರೂವ್ ಆಗಲ್ಲಪ್ಪ. ಅಲ್ಲ, ಕನಸಿನಲ್ಲಿ ನಾನು ಇವತ್ತು ಅಣ್ಣನ ಕಂಡೆ, ಕಣ್ಣಿಲ್ದೆ ಅಣ್ಣನ ಕಂಡೆ ಅಂದ್ರೆ ಕನಸಿನ ಕಣ್ಣಿನ ಕಂಡೆ ಅಂತ ಅವನು ಆತ್ಮನ ಕಂಡೆ ಅಂತ ಹೆಂಗ್ ಹೇಳ್ತಾನೆ? ಕನಸಿನಲ್ಲಿ ಇವತ್ತು ನಾನು ಅಣ್ಣನ ಕಂಡೆ, ಕಣ್ಣಿಲ್ದೆ ಅಂತ ಹೇಳ್ತಾನೆ. ಮುಂಚೆ ನೋಡಿರ್ತಾನೆ, 50ಕ್ಕೋ 60ಕ್ಕೋ ಕಣ್ಣಿತ್ತು. ಅಲ್ಲ, ಕನಸಿನ ಒಂದು ದೃಷ್ಟಿ ಹೌದು. ಅದು ಆತ್ಮದೃಷ್ಟಿಯಿಂದ ಅಣ್ಣನ ಕಂಡೆ ಅಂತ ಏನು ಪ್ರೂವ್ ಆಗಲ್ಲ ಕನಸಿನಲ್ಲಿ. ಅಲ್ಲಿ ಕಣ್ಣು ಇದ್ದೇ ಇದೆಯಲ್ಲ ಅಲ್ಲೇ ಕನಸಲ್ಲೇ. ಸರಿ, ಅಲ್ಲಿ ಎಷ್ಟಿರ್ತ ಅಲ್ಲಿ ಕನಸಿನ ಕಣ್ಣಿಂದ ಕಂಡೆ ಅಂತ ಹೊರತು ಕಣ್ ಕೇಳಿಸ್ಕೊಂಡವನು ಆತ್ಮಿಂದ ಕಂಡೆ ಏನಲ್ಲಪ್ಪ. ಅಲ್ಲ, ಅವ್ನು ಹೇಗ್ ಕಂಡೆ ಕೇಳಿ ಕಣ್ಣಿಂದ ನೋಡ್ದೆ ಅಂತಾನೆ. ಕನಸಿನಲ್ಲಿ ನಾನು ಅಣ್ಣನ್ನ ಕನಸಲ್ಲಿ ಕಂಡೆ ಅಂದ್ರೆ ಯಾವ್ದಿಂದ ಕಂಡೆ? ಕಣ್ಣಿಂದ ಅಂತಾನೆ ಹೊರತು ಆತ್ಮಿಂದ ಈಗಿಲ್ಲ, ಈಗ ಕಾಣ್ತಿಲ್ಲ. ನೀವು ಕನಸಿನಲ್ಲಿ ಅಣ್ಣನ ಕಂಡೆ ಅನ್ನೋ ವಾಕ್ಯ ತಗೊಂಡ್ರೆ ಕನಸಿನಲ್ಲಿ ಕಣ್ಣಿತ್ತಪ್ಪ ಆ ಕಾಲಕ್ಕೆ ಕಂಡೆ. ಅಲ್ಲ, ಅನುಭವ ಹಾಗೇನೆ. ಈಗ ನಂಗೆ ಆ ಕಣ್ಣಿದ್ದೇನೆ, ಈಗಿನಂತೆ ಕ್ರೂಢನಾಗಿ ಅಣ್ಣನ ಕಂಡೆ ಅನ್ನಲ್ಲಪ್ಪ ಅವನು. ಈಗಿನಂತೆ ಕನಸಿನ ನಾನು ಕ್ರೂಢನಾಗಿದ್ದ. ನೀವು ಹೇಳಿದ್ ಕರೆಕ್ಟ್. ಇಲ್ಲಿ ವಿವಕ್ಷಿತ ಅಂಶ ಇಷ್ಟೇ. ಕುರುಡ ಏನ ಸಾಮಾನ್ಯವಾಗಿ ಲೋಕದಲ್ಲಿ ಏನ್ ಅನ್ಕೊಂಡಿರ್ತಾರೆ? ಅಲ್ಲ, ಸಾಮಾನ್ಯವಾಗಿ ಲೋಕದಲ್ಲಿ ಏನ್ ಅನ್ಕೊಂಡಿರ್ತಾರೆ? ನಾನ್ ಕಣ್ಣಿಂದಾನೇ ನೋಡೋದು ಅನ್ಕೊಂಡಿರ್ತಾರೆ. ದೃಷ್ಟಿ ಅಂದ್ರೆ ಕಣ್ಣಿನ ದೃಷ್ಟಿನೇ. ಇನ್ನೊಬ್ಬ ದ್ರಷ್ಟ ಗೊತ್ತೇ ಇಲ್ಲ ಯಾರಿಗೂ ಅಲ್ವಾ? ಶ್ರುತಿ ಹೇಳ್ಬಿಟ್ಟಿದೆ. ಆಯ್ತಾ? ಅಲ್ಲ, ಈಗ ಹೊಂದಿಸ್ಬೇಕು. ಹೊಂದುತ್ತೆ ಗುರುಳೆ. ಕನಸಿನಲ್ಲಿ ನಾನು ಅಣ್ಣನ ಕಂಡೆ ಎನ್ನುವಾಗ ಕಣ್ಣಿಂದ ಕಂಡೆ ಅಂತಿದ್ದಾನ, ಕಣ್ಣಿಂದ ಕಂಡೆ ಅಂತಿದ್ದಾನ. ಭಾಷ್ಯಕಾರರು ಏನ್ ಹೇಳ್ತಾ ಇದಾರೆ? ಇಷ್ಟೇ ಹೇಳ್ತಿರೋದು. ನೀನ್ ಲೋಕದಲ್ಲಿ ಏನ್ ಅನ್ಕೊಂಡಿದಾರಪ್ಪ? ಕಣ್ಣಿಂದ ಕಾಣ್ತೀನಿ ಅನ್ಕೊಂಡಿದ್ದಾರೆ. ಆಯ್ತಾ? ಕುರುಡ ಹೇಗ್ ಕಾಣ್ತಾನೆ ಕನ್ಸಲ್ಲಿ? ಹಾಗಾರೆ ಕಣ್ಣಿಲ್ವಲ್ಲ ಅವನ್ಗೆ, ಸೊ ಕಾಣ್ಲೇಬಾರ್ದಾಗಿತ್ತು. ಸೊ ಇನ್ಯಾವುದ್ರಿಂದಾನು ಕಾಣ್ತಾ ಇದ್ದಾನೆ. ಅದ್ಯಾವುದು ಅಂದ್ರೆ ಆತ್ಮದೃಷ್ಟಿ. ಸ್ವಪ್ನ ಏನು ಪಶೀತ ಚಕ್ಷು ಹಾಕಿ ಬೇರೆ, ಅದು ಇಲ್ಲೂ ಸಮಾನ. ಇವಾಗ ಅಲ್ಲಿ ಬ್ಯಾಗ್ ಇದೆ, ಅದು ಕಪ್ಪಾಗಿದೆ,
ಕಣ್ಮುಸ್ಕೋತೀನಿ ಅಲ್ಲಿ ಕಪ್ಪಾದ ಬ್ಯಾಗ್ ಇದೆ ಅಂತ ಕಾಣುತ್ತೆ ಮನಸ್ಸಿಗೆ. ಮನಸ್ಸಿನಲ್ಲಿರೋ ಕಪ್ಪಾದ ಬ್ಯಾಗ್ ಅನ್ನು ಯಾವ ನೋಡುವನೋ ಅವನೇ ಮನಸ್ಸಿನ ಮೂಲಕ ಕಣ್ಮುಗ ವ್ಯತ್ಯಾಸ ಇದೆ. ಅದೇ ಅನುಭವ ಅಲ್ಲಪ್ಪ. ಅಲ್ಲಿ ಕಪ್ಪಾದ ಬ್ಯಾಗ್ ಇದೆ ಕಣ್ಣಿಗೆ ಕಾಣ್ತಾ ಇರೋದ್ರ ಕಣ್ಮುಸ್ಕೊಂಡಾಗ್ಲು ಅಲ್ಲಿ ಕಪ್ಪಾದ ಬ್ಯಾಗ್ ಇದೆ ಮನಸ್ಸಿನಲ್ಲಿ. ಅಲ್ಲಿ ಆ ಕಡೆ ಈಗ ಜಿಪ್ ಇದೆ, ಜಿಪ್ ಬೆಳ್ಳಿಗಿದೆ, ಅದು ಹೊಳಿತಾ ಇದೆ. ನೋಡ್ತಾ ಇದ್ದೀರಾ? ಮನಸ್ಸಿನ ನೋಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ? ಮನಸ್ಸು ಕಾಣ್ತಾ ಇದ್ದೀನಿ. ನೋಡ್ತಾ ಇದೀನಿ ಅನ್ನಲ್ಲ, ಯೋಚನೆ ಮಾಡ್ತಾ ಇದೀನಿ ಅಂತಾರೆ. ಮನಸ್ಸಲ್ಲಿದ್ದದ್ದು ಗೊತ್ತಾಗ್ತಿದೆ ಇವಾಗ ಜನ ಬಿಡಿ. ಸರಿ, ಗೊತ್ತಾಗ್ತಿದೆ, ಮನಸ್ಸಲ್ಲಿದ್ದದ್ದು ಗೊತ್ತಾಗ್ತಿದೆ. ಹೌದು, ನೋಡ್ತಾ ಇದೀನಿ ಅನ್ನಲ್ವಲ್ಲ ನೀವು? ಬೇಡ, ಎರಡು ದೃಷ್ಟಿ ಹೊಂದ್ಲಿಲ್ಲ ಅವಾಗ. ಇಲ್ಲಿ ಏನನ್ನ ನಾವು ಸಿದ್ಧ ಮಾಡಕ್ ಮನಸ್ಸಲ್ಲಿದ್ದದ್ದು ಗೊತ್ತಾಗೋದೊಂದು, ಕಣ್ಣಿಂದ ಕಾಣೋದೊಂದು. ಕಾಣೋದು ಅನ್ನಲ್ಲ, ಅದನ್ನ ನಾವ್ ಹೇಳ್ತಿರೋದೇನಿಲ್ಲ, ಕಾಣೋದು ಅಷ್ಟೇ. ಕಣ್ಣಿಂದ ಕಾಣೋದು. ಅಲ್ಲಿ ದೃಷ್ಟಿದ್ ಬಿಡಿ, ಶ್ರುತಿದು ಈಸಿ ಹೊಂದಿಸ್ಬೋದು. ಈಗ ಒಂದ್ ಸಂಗೀತ ಕೇಳ್ತಾ ಇದ್ದೀರಾ, ಆಯ್ತಾ? ಈಗ ನಾನ್ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊತಾ ಇದ್ದೀರಾ, ನಾನ್ ಮಾತಾಡೋದ್ ನಿಲ್ಸ್ತೀನಿ. ನೀವು ಊಹೆ ಏನಾರ ಮಾಡ್ಕೊಳ್ಳಿ, ಕೇಳ್ತಿದೆ ಅನ್ನಕ್ಕಾಗಲ್ಲ. ನೀವು ಕನಸಿನ ಪರಾಮರ್ಶೆ ಮಾಡುವಾಗ ಕೇಳ್ದೆ ಅಂತಾನೆ ಹೇಳೋದು. ನೀವು ಕನಸಲ್ಲಿ ಕೇಳ್ದೆ ಅಂತಾನೆ ಹೇಳೋದು, ಕೇಳದಂತೆ ವಿಚಾರ ಮಾಡದೆ ಅನ್ನಲ್ಲ. ಹೌದು, ಕರೆಕ್ಟ್. ಹೋಗುರುಗಳೇ, ನೀವು ಕಿವುಡರ್ ಆಗಿದ್ರಿ ಅಂತೀವಿ. ನೀವು ಅಂದ್ರೆ ಒಬ್ಬ ವ್ಯಕ್ತಿ ಕಿವುಡ ಆಗಿದ್ದ ಅಂತ ಇಟ್ಕೊಳ್ಳಿ. ಕಿವುಡ ಆಗಿದ್ದವನ್ಗೂ ನನ್ ಕನ್ಸಲ್ಲಿ ಕೇಳ್ದೆ ಅಂತಾನೆ ಅವ್ನು ಹೇಳೋದು. ಹೌದು, ಹೆಂಗ್ ಕೇಳ್ದ? ಕಿವುಡನಲ್ಲ, ಇಲ್ಲಿ ಕಿವುಡ, ಅಲ್ಲಿ ಕಿವಿ ಇತ್ತಲ್ಲ. ಲೋಕ ದೃಷ್ಟಿಯಿಂದ ತಗೊಂಡು ಅನುವಾದ ಮಾಡ್ತಿರೋದಷ್ಟೇ. ಇದು ಸ್ವಪ್ನ ಅಜ್ಜಿಮಯ ಭ್ರಾತ ದೃಷ್ಟ ಅನ್ನೋದು. ಇಲ್ಲಿ ಎಷ್ಟೊಂದು ಕಡ್ಕಿಸ್ಕೊಂಡು ನಮ್ ಕಳಸಲ್ಲಿ ಅನ್ನ ಕಂಡೆ ಅನ್ನೋ ದೃಷ್ಟ ಅಂತ ಇಲ್ಲೇ ಅನ್ಬೋದು. ಕಡ್ಕಿಸ್ಕೊಂಡು ಕಲ್ಲಿಲ್ದೇ ಇದ್ದೀವನು, ನಂಗೆ ಅನ್ನ ಕಾಣ್ತಾ ಇದ್ದಾನೆ ಅಂತ ಅನ್ಬೋದಪ್ಪ. ಹಿಂದ್ ನೋಡಿದ್ರೆ ಅಣ್ಣ ನಂಗೆ ಅಣ್ಣ ಗೊತ್ತಾಗ್ತಿದ್ದಾನೆ, ನಮ್ಮ ಅಣ್ಣ ಹೇಗಿದ್ದಾನೆ ಅಲ್ಲ, ಗೊತ್ತಾಗ್ತಿದ್ದಾನೆ ಅಂತ ಅಲ್ಲ. ಈಗ ಗೊತ್ತಾಗ್ತಿದ್ರೆ ಮಣ್ಣ ಗೊತ್ತಾಗ್ತಿದ್ ಮಣ್ಣ ಹೋಗ್ಬಿಟ್ಟಾಕ, ಅಯ್ಯೋ ನಮ್ಮ ಅಣ್ಣ ಹೋಗ್ಬಿಟ್ನೆ, ಹೇಗಿದ್ದ, ಹೆಂಗ್ ಇಂಥ ಅಜಾನುಭವ ಹೋಗಿದ್ದ, ಎಷ್ಟು ಬೆಳ್ಳಿಗಿದ್ದ, ಹಾಗಿದ್ದ ಅಂತ ಹೇಳ್ತಾನೆ. ಮುಂಚೆ ಕಣ್ಣಿತ್ತು ನೋಡಿದ್ದ, ಈಗ ಇವಾಗ ಹೇಳ್ತಾನೆ ಎಷ್ಟು ಬೆಳ್ಳಿಗಿದ್ದ, ಅಜಾನುಭವ ಹೋಗಿದ್ದ, ದಷ್ಟಪುಟ್ಟ ಹೋಗ್ಬಿಟ್ನೆ ಅಂತ ಇವಾಗ ಅಂತಾನೆ. ಅವ್ನು ಕಾಣ್ತಾನೆ ಇರುತ್ತೆ ಆ ಹಿಂದ್ ನೋಡಿದ್ದ ರೂಪ. ಇದು ಎರಡನೇ ಕಂಡೇ ಇರ್ತಾನೆ, ಕಾಣದೆ ಕಣ್ಣಿಂದ ಕಂಡಿರ್ತಾನೆ ಕನ್ಸಲ್ಲಿ. ಏನಪ್ಪ ಇದಂತೂ ಮಾದೃಶಾನಾಂ ಅರ್ಥಾವಭೂತೋ ನ ಭವತಿ. ಕಣ್ ಕಾಣಿಸ ಅವಗತ ಬಾಧಿರ್ಯಃ ಸ್ವಪ್ನೆ ಸುತೋ ಮಂತ್ರೋ ಅಧ್ಯಾಯಿತಿ. ಅವಗತಂ ಬಾಧಿರ್ಯ ಬಧಿರಂ ಯಸ್ಯ ಸಹ ಅವಗತ ಬಾಧಿರ್ಯಃ ಬಧಿರತ್ವ ಬಧಿರಸ್ಯ ಭಾವಃ ಬಾಧಿರ್ಯಂ ಅವಗತಂ ಬಾಧಿರ್ಯಂ ಏನ ಸಹ. ಕಿವುಡತನವನ್ನು ಗೊತ್ತು ಮಾಡ್ಕೊಂಡವನು ಸ್ವಪ್ನದಲ್ಲಿ ಮಂತ್ರ ಕೇಳಿದೆ ಅಂತಾನೆ. ನಾನು ಕಿವುಡ ಅಂತ ಅಂದ್ಕೊಂಡವನು ಎಚ್ಚರಲ್ಲಿ ಕನಸಲ್ಲಿ ನಾನು ಮಂತ್ರ ಕೇಳಿದೆ, ಸಂಗೀತ ಕೇಳಿದೆ, ಭಾಷಣ ಪ್ರವಚನ ಮಾಡ್ತಾ ಕೇಳಿದೆ ಅಂತಾನೆ. ಆ ಕೇಳಿದೆ ಅನ್ನುವಾಗ ಕಿವಿಲಿಲ್ಲ ಕೇಳಿದೆ ಅನ್ನಲ್ಲ, ಆತ್ಮ ಕೇಳಿಕೆ ಗೊತ್ತಿಲ್ಲಪ್ಪ ಅವನಿಗೆ. ಲೋಕದ ಆತ್ಮ ಕೇಳಿದೆ ಅಂತ ಪ್ರಸಿದ್ಧಿ ಇದೆಯಾ? ಲೋಕದ ಆತ್ಮ ಪ್ರಸಿದ್ಧಿ ಇಲ್ಲಪ್ಪ. ಲೋಕದಲ್ಲಿ ಇವಾಗ ನಂಗೆ ಗೊತ್ತಾಗದೆ ಹೋದ್ರು ಎರಡೂ ಗೊತ್ತಾಗತ್ತೆ ಪ್ರಸಿದ್ಧ. ಕಾಣ್ದೆ ಹೋದಿ ಗೊತ್ತಾಗತ್ತೆ ಪ್ರಸಿದ್ಧ. ಕೇಳದೆ ಹೋದಿ ಮತ್ತೆ ಕೇಳಲಿಲ್ಲ ಅಂತ ಕೆಲಸತ್ತೆ, ಕೇಳಿತು ಕೆಲಸತ್ತೆ, ಅದು ಪ್ರಸಿದ್ಧ ಒಪ್ಪೋಣ. ಈ ಕನಸಿನಲ್ಲಿ ಕುರುಡ ರೂಪ ಕಾಣ್ತಾನೆ, ಇದು ಪ್ರಸಿದ್ಧಿ ಆಗಲ್ಲಪ್ಪ. ಕನಸಿನಲ್ಲಿ ವೇದ ಕೇಳಿದ ಮಾತ್ರ ಯಾವ ಅಚ್ಚರಿ ಈ ಕಣ್ ಬೇಕಿಲ್ಲ ಅಂದ್ರೆ ಜನ್ಮ ಅಂದ್ರೆ ಬೇರೆ ಬೇರೆ ಕಣ್ಯ. ಸ್ವಪ್ನ ಒಂದು ಬೇರೆ ಜನ್ಮವೇ ಅದು ತತ್ಕಾಲಕ್ಕೆ, ಈ ಜನ್ಮಕ್ಕೆ ಹೋಲಿಸ್ಕೊಂಡ್ರೆ ಬೇರೆ ಜನ್ಮವೇ. ಪರಮಾಚಿಂತಾವಣಿಗೆ ಓದಿಲ್ಲ ಅವರು, ತಿಳ್ಕೊಂಡವನು. ನಾ ಕೆಪ್ಪ ಚೆನ್ನಾಗ್ ಗೊತ್ತು, ಆದ್ರೂ ಕೂಡ ಸ್ವಪ್ನದಲ್ಲಿ ಮಂತ್ರ ಕೇಳಿದೆ ಅಂತಾನೆ. ಯದಿ ಚಕ್ಷುಸಂಯೋಗ ಜೈವ ಆತ್ಮನೋ ನಿತ್ಯಾದೃಷ್ಟಿ ತನ್ನಾಶೆ ನಶ್ಯೇ ತದಾ ಉದ್ಧತ ಚಕ್ಷು ಸ್ವಪ್ನೆ ನೀಲಪೀತಾಜ ನ ಪಶ್ಯೇತ್. ಕಣ್ಣಿನ ಸಂಯೋಗವಾದಾಗಲೇ ಆತ್ಮನಿಗೆ ನಿತ್ಯವಾದ ದೃಷ್ಟಿ ಉಂಟಾಗತ್ತೆ ಅಂತ ಅಂದ ಅಲ್ಲ. ಆತ್ಮಂದು ಅನಿತ್ಯವಾದ ದೃಷ್ಟಿ, ಅದು ಸಂಯೋಗದಿಂದಲೇ ಉಂಟಾಗುವಂಥದ್ದು, ಸ್ವರೂಪದಿಂದ ಇರುವಂಥದ್ದಲ್ಲ. ಕಣ್ಣಿಗೆ ಹೇಗೆ ಅನಿತ್ಯವಾದ ದೃಷ್ಟಿ ಇದೆಯೋ ಆತ್ಮನಿಗೂ ಇರುವ ದೃಷ್ಟಿ ಅನಿತ್ಯವಾದದ್ದೇ. ಅದು ಇದಕ್ಕೆ ಕಣ್ಣಿಗೆ ಬಂದಾಗ ಆತ್ಮನಿಗೆ ಅರಿವಾಗುತ್ತೆ ಅಂತ ಆದ್ರೆ
ಅವಾಗ ಕಣ್ಣಿನ ದೃಷ್ಟಿ ಹೋಗ್ಬಿಟ್ಟು ಆತ್ಮದೃಷ್ಟಿ ಹೋಗ್ಬೇಕಾಯ್ತು. ಅವಾಗ ಕಣ್ ತಿಳಿಸ್ಕೊಂಡವನು ಕನಸಿನಲ್ಲಿ ನೀಲಪೀತಾದಿಗಳನ್ನು ಕಾಣಬಾರ್ದಾಯ್ತು. ಯಾಕೆ ಜನ್ಮ ಅಂದ್ರೆ ಕಾಣ್ತಾ ಅಲ್ಲ ನೀಲಪೀತಾದಿಗಳನ್ನ, ಕಣಕ್ಕೆ ಸತ್ತೋದ ಜನ್ಮ ಕಾಣ್ತಾನ ಮತ್ತೆ ಕನಸಿನಲ್ಲಿ ಕಾಣಬಾರ್ದಾಯ್ತು ದೃಷ್ಟಾಂತ ಏನು ಸರಿಯಾಗಿಲ್ಲಪ್ಪ. ಅದೇ ಹಂಗ್ರೆ ಅಲ್ಲಪ್ಪ, ಕಣ್ ಕೇಳಿಸ್ಕೊಂಡವನು ಕನಸಿನಲ್ಲಿ ಕಣ್ಣಿಲ್ದೇ ಇದ್ದವನಾಗಿರ್ತಾನ. ಕಣ್ಣಲ್ಲಿ ಕಣ್ಣಿಲ್ದೇ ಇದ್ದವನಾಗಿದ್ದು ಕಾಣಬಾರ್ದಾಯ್ತು. ಕಣ್ಣಿಲ್ದೇನೆಯೇ ಕಂಡಿದ್ರೆ ನೋಡು, ಅದರಿಂದ ಆತ್ಮನು ಕಣ್ಣಿಲ್ದೇನು ನೋಡ್ತಾರೆ. ಕಣ್ಣಿಲ್ದೇನೆ ನೋಡಿ ಅನ್ವಯಿಸಿದಾಗ ಮಾಡ್ತಾನೆ ಇಲ್ಲ. ಒಂದ್ ಹೇಳ್ದಂಗೆ ಯಾರ ದೃಷ್ಟಿ ಅನ್ನೋದು ಗೊತ್ತಾಗಲ್ಲ. ಆದ್ರೆ ಲೋಕದಲ್ಲಿ ಕಣ್ಣಿಂದಾನೇ ಕಾಣೋದು ಅಂತ ಅನ್ಕೊಂಡಿರೋದ್ರಿಂದ ಅದ್ರ ಅಪವಾದ ಆಗೋಯ್ತು. ಕನಸಲ್ಲಿ ಕಾಣ್ತೀನಿ ಅನ್ನೋದ್ರಿಂದ ಕಣ್ಣಿಂದಾನೇ ಕಾಣ್ತೀನಿ ಅನ್ನೋದಕ್ಕೆ ಅಪವಾದ ಆಯ್ತು. ಕಾಲು ಕಣ್ಣಿಲ್ಲೇ ಕಂಡಿದ್ದ. ಇವಾಗ ಎಚ್ಚರ ಆದ್ಮೇಲೆ ವಿಮರ್ಶೆ ಮಾಡೋದು. ನಾನ್ ಕೂಡ ಅದೇ ಈ ಕಣ್ಣಿಂದ ಕಾಣ್ತೀನಿ, ಅಲ್ಲಿ ಇನ್ನು ಯಾವ್ದ್ರಿಂದಾನೋ ನಾ ಕಂಡಿರ್ಬೇಕು ಅಂತಾನೆ ವಿಚಾರ ಮಾಡೋದು. ಹಂಗ್ ಮಾಡೋದಪ್ಪ. ಅಲ್ಲ ಅಲ್ಲಿ ಕಟ್ಟಿತ್ತು ಅಂತಾನೆ ಅವನು ತತ್ಕಾಲದ ಅನುಭವ ಅಲ್ಲ. ಎಚ್ಚರ ಆದ್ಮೇಲೆ ನಿನ್ ಕುಂಟನಲ್ಲೋ ನೀನ್ ಹೆಂಗೋ ಓಡಿದೆ ಅಂದ್ರೆ ಅದಕ್ಕೆ ಅವನ ಕಲ್ಪನೆ ಅಂತಾನೆ, ಸುಳ್ಳು ಅಂತಾನೆ. ಅಲ್ಲ ಕನಸೇ ಸುಳ್ಳು ಅಂತ ಆದಾಗ ಸುಳ್ಳು ಅನ್ಬೋದು. ತತ್ಕಾಲದಲ್ಲಿ ಕಾಲಿತ್ತು ಓಡ್ದೆ, ತತ್ಕಾಲದಲ್ಲಿ ಕಣ್ಣಿತ್ತು ಕಂಡೆ, ತತ್ಕಾಲ ಕಿವಿದು. ಈಗ ಕನಸೇ ಸುಳ್ಳು ಆದ್ಮೇಲೆ ಅದೆಲ್ಲ ಸುಳ್ಳು ಆಗನ್ಬೋದು. ವಿಚಾರ ಸರಣಿನಲ್ಲಿ ಎರಡ್ ತರ ಇದೆ. ಒಂಥರ ನೀವು ಹೇಳ್ತಿರೋ ಹಂಗೆ ಭಾಷ್ಯಕಾರರು ಏನ್ ತೋರಿಸ್ತಾ ಇದಾರೆ, ಎರಡು ದೃಷ್ಟಿ ಇದೆ ಅನ್ನೋದನ್ನ ಸಿದ್ಧ ಮಾಡ್ತಾ ಇದಾರೆ. ಕಣ್ಣಿಲ್ದೇ ಇರೋನ್ಗೂ ಕಾಣ್ತಾ ಇರೋದ್ರಿಂದ ಈ ದೃಷ್ಟಿ ಒಂದೇ ಅಲ್ಲ, ಇನ್ನೊಂದ್ ದೃಷ್ಟಿ ಇದೆ, ಅಷ್ಟೇ ಸಾಕು, ಅಷ್ಟು ಸಿದ್ಧ ಆಗುತ್ತೆ. ಅದು ಯಾರ ದೃಷ್ಟಿ ಅನ್ನೋದು ಭಾಷ್ಯಕಾರರು ವಿಚಾರ ಕ್ರಮಕ್ಕೆ ಅನುಕೂಲ ಆಗ್ಲಿ ಅಂತ ಅದು ಆತ್ಮನ ದೃಷ್ಟಿಕೋನ ಅಂತ ಇದಾರೆ. ಅಲ್ಲಿ ಅದು ಕಾಂಪ್ಲಿಕೇಟ್ ಆಗ್ತಿದೆಯಾ ಹೊರತು ದೃಷ್ಟಾಂತ ಕೊಟ್ಟಿದ್ದು ಅಲ್ಲ. ಶ್ರುತಿನೇನೆ ಕೊಟ್ಟಿದ್ಯಲ್ಲ ಗುರುಳೆ ಆ ಎಕ್ಸಾಂಪಲ್ ನ. ಯಾವ್ದು ಸ್ವಪ್ನದಲ್ಲಿ ಯಾವ್ದ್ರಿಂದ ನೋಡ್ತೀಯೋ ಅದೇ ನಿಜವಾದ ಕಣ್ಣು ಅದಕ್ಕಲ್ಲ. ಇದು ಕಣ್ ಕಿತ್ಕೊಂಡು ಸ್ವಪ್ನದಲ್ಲಿ ಕಾಣ್ತಾ ಇಲ್ಲ ಅಂತಲ್ಲ. ನಿಜವಾಗಿ ಸ್ವಪ್ನದಲ್ಲಿ ಕಾಣುವಾಗ ನಿಜವಾಗಿ ಅಲ್ಲಿ ತ್ರಿಪುಟಿಯು ಆತ್ಮನೇ ಆಗಿರುತ್ತೆ. ಅಲ್ಲ, ಅಲ್ಲಿ ಮನಸ್ಸಿನ ಅಸ್ತಿತ್ವನ ಹೇಳೋದಕ್ಕೆ ಹೇಳಿದ್ದು. ಇಲ್ಲಿ ಅದನ್ನ ದಾಟ್ಕೊಂಡು ನೇರವಾಗಿ ಆತ್ಮನಿಗೆ ಆರೋಪ ಮಾಡ್ತೀಯಾರ ಭಾಷ್ಯಕಾರರಷ್ಟೇ. ಈಗ ಶ್ರುತಿ ಅಲ್ಲಿ ಏನ್ ಹೇಳ್ತು, ನಿಜವಾಗ್ಲೂ ನೀನ್ ನೋಡ್ತಾ ಇರೋದು ಯಾವ್ದ್ರಿಂದ, ಕನಸಲ್ಲಿ ಯಾವ್ದ್ರಿಂದ ನೋಡಿದ್ಯೋ ಇಲ್ಲೂ ನಿಜವಾಗ್ಲೂ ಅದರಿಂದಾನೇ ನೋಡ್ತಿದ್ಯಾ ಅಂತ ತಿಳಿಸ್ಕೊಡಕ್ ಶ್ರುತಿ ಅಲ್ಲಿ ಹೇಳ್ತಾರ. ಅದೇ ರೀತಿ ಭಾಷ್ಯಕಾರರು ಕನಸಲ್ಲಿ ಒಂದ್ ಹಂತನೂ ದಾಟ್ಕೊಂಡ್ರು, ಅಲ್ಲಿ ಮನಸ್ಸಿನ ಹಂತನೂ ದಾಟಿ ನಿಜವಾಗ್ಲೂ ನೀನ್ ನೋಡ್ತಿರೋದು ಆತ್ಮನಿಂದಾನೆ, ಅಲ್ಲೂ ಆತ್ಮನಿಂದಾನೆ, ಇಲ್ಲೂ ಆತ್ಮನಿಂದಾನೆ. ಉಪದೇಶ ಹಾಸಿಲಿ ರೂಪಂ ದುಷ್ಟ ನಿಮೀಲ್ಯಾಚ ಅನ್ನೋ ರೂಪವನ್ನು ನೋಡಿ ಕಣ್ಮಿಸ್ಕೊಂಡು ಯದ್ಘಟಂ ಮನಸ್ಸಿ ಪಶ್ಯತಿ ತೇನೀವ ಚಕ್ಷುಷಾ ರೂಪ ಘಟಂ ಪಶ್ಯತಿ ಮಾಡಿದ್ದಾರೆ. ಮನಸ್ಸಲ್ಲಿ ಇದ್ದಂತ ಗಡಿಗೆಯನ್ನು ಯಾವ್ದ್ರಿಂದ ಕಾಣುತ್ತಾನೋ ಅದರಿಂದಲೇ ಕಣ್ಣಿಂದ ನೋಡೋದೇ ಹೊತ್ತು ಕಣ್ಣೆಲ್ಲ ನೋಡಿದ್ದು ಮನಸ್ಸು ಅಂತ ಆಯ್ತು. ಅಲ್ಲ, ಮನಸ್ಸಲ್ಲಿ ನೋಡ್ತಿದ್ದಾನ, ಇದೆ. ಅಲ್ಲ, ಮನಸ್ಸಲ್ಲಿ ಇದ್ದಿದ್ದನ್ನ ಅಂದ್ಮೇಲೆ ಮನಸ್ಸಿನ ಮೂಲಕವೇ ನೋಡ್ತಾ ಇದೀಯಾ, ಕಣ್ಣಿಂದ ಅಲ್ಲ ಅಂತ ಒಂದ್ ಹಂತದಾಯ್ತು. ಇಲ್ಲಿ ಭಾಷ್ಯಕಾರರು ಅದನ್ನು ದಾಟ್ಕೊಂಡ್ರು, ಸೀದಾ ಆತ್ಮನಿಗೆ ಆರೋಪ ಮಾಡಿದ್ರು. ದ್ವೇ ದೃಷ್ಟಿ ತಗೊಂಡು ಇಲ್ಲಿ ಭಾಷ್ಯಕಾರರಿಗೆ ಆತ್ಮಾಸ್ತಿತ್ವ ಆತ್ಮನಿಂದಲೇ, ಅಶ್ರುತೆಯ ಶ್ರೋತ ಅದೃಷ್ಟೆಯರ ದ್ರಷ್ಟ ಇದೆಲ್ಲ ಸಿದ್ಧ ಮಾಡ್ಬೇಕಲ್ಲ ಒಳ್ಳೆ. ಆ ಒಂದೊಂದಕ್ಕೂ ಸಿದ್ಧ ಮಾಡೋದಕ್ಕೆ ಇದೇ ತರ ತಗೊಂಡು. ಅಲ್ಲ, ಅದಕ್ಕೆ ಇಲ್ಲೇ ಎಷ್ಟು ಸುಲಭಪ್ಪ. ಇವನು ಕಣ್ ಕಾಣಿಸ್ಲಿ, ಹೌದು ಕಾಣಿಸ್ತಿಲ್ಲ ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ ಅಂತ ಆಗಲ್ಲ. ಅವಾಗ ಮೀನಮ್ಮ ಹೇಳ್ದಂಗೆ ಗೊತ್ತಾಗ್ತಿದೆ ಅಂತ ತಗೋಬೇಕು ನೀವು. ಅಲ್ಲ, ಕೇಳಿಸ್ತಾ ಇದೆ ಔಪಚಾರಿಕ ಅರ್ಥ ಮಾಡ್ಬೇಕಲ್ಲ ನಾವು. ಒಂದೊಂದು ವಾಕ್ಯಕ್ಕೂ ನೀವು ತೆಗ್ದಿದ ಅರ್ಥ ಕರೆಕ್ಟ್ ಇದೆ. ಭಾಷಿಕಾರರು ಏನ್ ಮಾಡ್ತಿದಾರೆ, ಒಂದೊಂದು ಪದಕ್ಕೂ ಅರ್ಥ ಹೊಂದಿಸ್ತಾ ಇದಾರೆ. ಅದಕ್ಕೆ ಕನಸಿನ ದೃಷ್ಟ ಅಂತ ತಗೊಂಡ್ರು. ಅದು ಹೊಂದತ್ತದು ಇಲ್ಲ, ಗೊತ್ತಾಗುತ್ತೆ ಅಂತ ತಗೋಬೇಕು ನೀವು ಹೇಳ್ದಂಗೆ. ಇಲ್ಲೇ ತಗೊಂಡ್ರೆ ಇದು ಆಗ್ಬಿಟ್ರೆ ಆತ್ಮನು ಅನಿತ್ಯಾದೃಷ್ಟಿ, ಆತ್ಮಂದು ಅನಿತ್ಯಾದೃಷ್ಟಿ ಅಂತ ಆಗ್ಬಿಟ್ಟು ಆ ಕಣ್ಣಿನ ನಾಶವಾಗ್ಬಿಟ್ರೆ, ಅನಿತ್ಯಾದೃಷ್ಟಿ ನಾಶವಾದ್ರೆ ಆತ್ಮದೃಷ್ಟಿ ನಾಶವಾಗ್ಬಿಡುತ್ತೆ. ಅವಾಗ ಕಣ್ಕೀರಿಸ್ಕೊಂಡವನು ಕನಸಿನಲ್ಲಿ ನೀಲಪೀತಾದಿಗಳನ್ನು ಕಾಣಬಾರ್ದಾಗಿತ್ತು. ಕನಸಿನಲ್ಲಿ ನೀಲಪೀತಾದಿ ಕಾಣಬಾರ್ದು, ಕನಸಲ್ಲಿ ನೀಲಪೀತಾದಿ ಕಾಣ್ತಾನೆ ಅಂತ ಆದ್ರಿಂದ ಏನಾಯ್ತು, ಆತ್ಮದೃಷ್ಟಿಯಲ್ಲಿ ಕಾಣ್ತಾನೆ ಅಂತ ಆಯ್ತು. नहीं दृष्टु दृष्टे इत्यादि श्रुति ही अनुपन्न. ಹಾಗೆ ಕಣ್ಣು ನೋಡುವಾಗ ನೋಟಕ್ಕೆ ಮುಖ್ಯ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದ್ರೆ ಅದು ಹೊಂದತ್ತೆ. ಇದರಿಂದ ಅನುಪನ್ನ ಹೊಂದದೇ ಇದ್ದದ್ದು ಆಗ್ಬಿಡುತ್ತಿತ್ತು. ಈಗ ಆತ್ಮದೃಷ್ಟಿ ಅನಿತ್ಯ ಆಗ್ಬಿಟ್ಟಿದ್ರೆ ಈ ಶ್ರುತಿ ಹೊಂದುತ್ತಿರ್ಲಿಲ್ಲ. ಏನಾಯ್ತಾ ಇಲ್ಲ ತಚ್ಚಕ್ಷು ಪುರುಷೇ ಏನ ಸ್ವಪ್ನಂ ಪಶ್ಯತಿ ಇತ್ಯಾದಿ ಶ್ರುತಿ. ಅದು ಕಣ್ಣು
ಯಾವುದರಿಂದ ಪುರುಷನು ಸ್ವಪ್ನದಲ್ಲಿ ರೂಪವನ್ನು ನೋಡ್ತಾನೋ ಅದೇ ನಿಂಗೆ ಕಣ್ಣು. ಶ್ರುತಿ ಕನಸಿನಲ್ಲಿ ರೂಪವನ್ನು ನೋಡೋದಕ್ಕೆ ಯಾಕೆ ಎಲ್ಲ ಮನಸ್ಸಾಗಿದೆ, ರೂಪ ಇಂದ್ರಿಯ ಎಲ್ಲ ಮನಸ್ಸಾಗಿರೋದ್ರಿಂದ ಅದನ್ನು ಯಾವುದನ್ನ ನೋಡ್ತೀಯೋ ಅದೇ ನಿಂಗೆ ಈಗಲೂ ಕಣ್ಣು, ಆಗಲೂ ಅದೇ ಕಣ್ಣು ಅಂತ. ಎಲ್ಲವೂ ಅಷ್ಟು ದೃಶ್ಯವೂ ಮನಸ್ಸು, ನೋಡು ಆತ್ಮ ಎರಡೇ ರಾಶಿಯಲ್ಲಿ ನೋಡೋನು ನುಡಿಸ್ಕೊಂಡದ್ದು.